ಕಂಜಡಯ ಬಾಳನೇತ್ರಂ ರಂಜಿಪರವಿಕೋಟಿ ತೇಜದಿಂದು ನಿಪಂ ಕಂದ ಪದಯುಗಳದಳು ಹೊರಹುತಿಹ ನಂಜುಗರಳ ಭವ ಭವ ಪಕ್ಷಿಯೊಳೇಳು ಭುವನಮೊಮ್ಮಿಗೆ ತಾಳ್ದ ರಾಕ್ಷಸಹರ ರಕ್ಷಿಸು ಎಲ್ಲವಂ ಹರ ಹರ ಜಯ ಜಯತು ಶರಣು ಕರುಣಾಕರ त्राहि मां भक्तवत्सल मत्राणनाथ महालिङ्गगुरु शिव सिद्धेश्वर प्रभुवे महालिङ्गगुरु शिव सिद्धेश्वर प्रभुवे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते ಕಾಯದೊಳು ಗುರುಲಿಂಗ ಜಂಗಮದಾಯತವನರಿಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹಿಸ್ತಲಕ್ಕೆ ಪುರುಹಾಗೆ ಸಮಸ್ತ ಭಕ್ತನಿಕಾಯವ ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗರ ಬಸವ ಶರಣಾರ್ಥಿ ಶ್ರೀ ಗುರುನಾಥನಂ ಮುಗಿದ ಕೈಗಳಲ್ಲಿ ಸ್ತುತಿಪೆನಾಂ ಜಗದೊಳಗೆ ತನಗೆ ಸರಿಗಾನೆ ಮಿಗಿಲಾದ ಪದವಿ ಪಡೆದನು ಸೊಗಸುಮಿಗೆ ಭಜಿಪೆನಾಂ ಅಗಜವಲ್ಲಭ ರಕ್ಷಿಸಣ್ಣ ಅಗಜವಲ್ಲಭ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಪುಣ್ಯಮಯವಾಗಿರತಕ್ಕಂತಹ ಶರನ್ನವರಾತ್ರಿಯ ಅಂಗವಾಗಿ ಸಾಗಿ ಬರ್ತಾ ಇರತಕ್ಕಂತಹ ಈ ಜಗನ್ಮಾತೆಯ ದಿವ್ಯ ಪುರಾಣದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪ್ರಾತಸ್ಮರಣೀಯ ಸದ್ಗುರುವರೆಣ್ಯ ಮೌನಯೋಗಿ ಗುರುನಾಥಾರೂಢರು ಐಕ್ಯವಾದ ದಿನದಿ ಉದಯಿಸಿದ ಚಿಜ್ಯೋತಿ ಪರಮಪೂಜ್ಯ ಶ್ರೀ ಮೌನ ಮಲ್ಲಿಕಾರ್ಜುನ ಪಂಗಳವರ ದಿವ್ಯ ಅಡಿದಾವರೆಗಳಲ್ಲಿ ದೀರ್ಘದಂಡವತ್ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರು ಶ್ರೀಮಠದ ಆತ್ಮೀಯ ಸದ್ಭಕ್ತರಾಗಿರ್ತಕ್ಕಂತಹ ಜಿಜಿ ಮೂರ್ತಿಯವರಲ್ಲಿ ಶರಣಾರ್ಥಿಗಳನ್ನು ಹೇಳ್ತಾ ಕಲಾಬಳಗದವರಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತಿನ ದಾಸೋಹ ಸೇವಾರ್ಥಿಗಳಲ್ಲಿ ಕೂಡ ಶರಣಾರ್ಥಿಗಳನ್ನು ಹೇಳಿ ಅವರಿವರಲ್ಲಿ ಪುಣ್ಯಮಯವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಪುನೀತರಾಗಬೇಕೆಂದು ಆಗಮಿಸಿರುವ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವ ಲಿಂಗಾಯ
ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಜಯ ಮಾತೆ ಜಯ ಜಗನ್ಮಾತೆ. 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 ಶ್ರೀ ಗುರು ಮೌನ ಕನ್ನಿಮಠಾಯ. ಶ್ರೀ ಗುರು ಮೌನ ಕನ್ನಿಮಠಾಯ. ಶ್ರೀ ಗುರು ಮೌನ ಕನ್ನಿಮಠಾಯ. ಶ್ರೀ ಗುರು ಮೌನ ಕನ್ನಿಮಠಾಯ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಸಾಂಬ ಸದಾ ಶಿವ ಸಾಂಬ ಸದಾ ಶಿವ. ಶಿವ ಸಾಂಬ ಜಯ ನಮಃ ಪಾರ್ವತೀಪತೆ ಶಿವ ಹರ ಹರ ಮಹಾದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗನ್ಮಾತೆಯ ಈ ದಿವ್ಯ ಪುರಾಣದಲ್ಲಿ ನಾವು ನೀವುಗಳೆಲ್ಲ ಮುಂದಿನ ದಿವಸ 3ನೇ ಅಧ್ಯಾಯದಲ್ಲಿ ಮಧುಕೈಟಭರ ಸಂಹಾರ ಅಂತಕ್ಕಂತಹದ್ದನ್ನು ನೋಡಿಕೊಂಡಿದ್ದೇವೆ. ವಿಷ್ಣುವಿನ 2 ಎಡಬಲ ಕಿವಿಗಳಿಂದ ಹುಟ್ಟಿರತಕ್ಕಂತಹ ಮಧು ಮತ್ತು ಕೈಟಭರು ಅಂತಕ್ಕಂಥವರು ಬ್ರಹ್ಮದೇವನ ಜೊತೆ ಯುದ್ಧವನ್ನು ಪ್ರಾರಂಭ ಮಾಡಿ ನಂತರದಲ್ಲಿ ಪ್ರಾರ್ಥನೆಯ ಮುಖಾಂತರ ಜಗನ್ಮಾತೆ ಶ್ರೀ ಮಹಾವಿಷ್ಣುವಿನನ್ನು ಎಚ್ಚರಿಸಿದಾಗ ಅನಂತರದಲ್ಲಿ ಶ್ರೀ ಮಹಾವಿಷ್ಣುವಿನ ಸುದರ್ಶನ ಚಕ್ರದಿಂದ ಅವರು ಸಂಹರಿಸಲ್ಪಟ್ಟರು ಅಂತಕ್ಕಂಥದ್ದನ್ನು ನಾವೆಲ್ಲ ನಿನ್ನೆ ನೋಡಿದ್ದೇವೆ. ಈ ಒಂದು ದೇವಿ ಪುರಾಣದಲ್ಲಿ 3 ಚರಿತ್ರೆ ಬರುತ್ತದೆ. ಮೊದಲನೇದ್ದು ಮಧುಕೈಟಭರ ಸಂಹಾರ ಅಂತಕ್ಕಂತಹದ್ದು, ಎರಡನೆಯದ್ದು ಮಹಿಷಾಸುರನ ಸಂಹಾರ, ಅನಂತರದಲ್ಲಿ ಶುಂಭಾನುಶುಂಭರ ವಧೆ ಅಂತಕ್ಕಂತಹ 3 ಚರಿತ್ರೆಗಳು ಬರ್ತಾ ಇದ್ದಾವೆ. ಮೊದಲನೇದ್ದು ಮಧುಕೈಟಭರ ವಧೆ ಅನ್ನುವಂತಹದ್ದು ಇದು ಕರ್ಮೋಪಾಸನೆಯಲ್ಲಿ ಬರ್ತಾ ಇರತಕ್ಕಂತಹ ಅವಗುಣಗಳನ್ನು ಕಳೆಯುವುದನ್ನು ಹೇಳ್ತದೆ. ಅನಂತರದಲ್ಲಿ ಉಪಾಸನಾ ಕಾಂಡ ಮಹಿಷಾಸುರ ಮರ್ದಿನಿ ಅಂತಕ್ಕಂತಹದ್ದು, ಅನಂತರದಲ್ಲಿ ಬರುವುದು ಶುಂಭನಿಶುಂಭರ ವಧೆ, ಜ್ಞಾನಕಾಂಡದಲ್ಲಿ ಬರತಕ್ಕಂತಹ ಅವಗುಣಗಳ ಸಂಹಾರವನ್ನು ಹೇಳ್ತದೆ. ಹೀಗೆ ಇವತ್ತಿನ ದಿವಸ ಇನ್ನು ಮುಂದೆ 4ನೇ ಅಧ್ಯಾಯದಲ್ಲಿ ಮಹಿಷಾಸುರ ಬರ್ತಾನೆ. ಆ ಮಹಿಷಾಸುರ ಅಂತಕ್ಕಂಥವನ ಸಂಹಾರ ಯಾವ ರೀತಿಯಾಗಿ ಆತ ಹುಟ್ಟಿಕೊಂಡ ಅದೆಲ್ಲವನ್ನು ಈ 4ನೇ ಅಧ್ಯಾಯದಲ್ಲಿ ನಮಗೆಲ್ಲ ಚಿದಾನಂದ ದೂತರು ತಿಳಿಪಡಿಸ್ತಾ ಇದ್ದಾರೆ. ದುಷ್ಟ ಮಹಿಷಾಸುರನ ಬಲಗಳು ಶಿಷ್ಟಳೆನಿಪ ಪರಂಬೆಬು ಕೃಷ್ಣರುದ್ರದಿ ಸಂಹರಿಸಿದಳು
ಸುರರು ಹರುಷಿಸಲು ನಂದನದಿ ವಾಸುಂತ ಹೇಳಿದ ನಂದು ಶೌನಕರಿಂದ ಹರಿವಿ ಅಂತು ಚಂದ್ರಿತ ಸೂರ್ಯನಾದ ಹರಿವೆಳುಗ ತುಂಬಿದೇನು ಅನಾಹುತಂತಲ ಬಿಂದು ಅಂತಿಗೆ ಬಹು ಬಿಂದ ಬಂದವು ಗೆಲುವಾದದು ಕಥೆಯದೇನೊಂದ ಹರಿಯಗಬ್ಬವನೇನು ಹೊಗಲಿಗೆ ಹರಿಸುತ್ತಾದೇನು ಮರಗ ಹರಹಮೋದು ನೀವು ಜಾಂಡವನಂತಲಾಗಮಿಸಿ ಬರೆಯ ಬರನೋಡುತ್ತ ಬರುತ್ತದೆ ಬರುವುದು ಕಾಣುತ್ತ ರಾಕ್ಷ ಬರಬರೀಕರನವು ಹುಟ್ಟಿತು ಆದುದೇನೆಂದ ಯಾಕೆ ಕೊಂದು ಬಿಸಿಯ ಜಾಂಡವು ಯಾಕೆ ಹರಿಯಾನುಭವ ರಕ್ತದ ಯಾಕೆ ತೊಯ್ದು ವಿಷ್ಣುವಿನದೇ ಎಲ್ಲ ಮುಖವೆಲ್ಲ ಯಾಕೆ ಮುಳುಗಿದೆ ರಕ್ತ ಬಿಂದು ಯಾಕೆ ಯುದ್ಧವನ ಸುವರೋಟ ಯಾಕೆ ಯಾರು ಎಲ್ಲಿ ಜನಿಸಿದವರು ಹೇಳಲ್ಲ ನಂತರ ಭುಜ ಶಿವಗೆ ನುಡಿದನು ಹಗಲನ್ನು ಹೊತ್ತ ವಿಷ್ಣುವ ನಮೋ ಉದರವನು ಪತಗ ಮೊದಲನಾಭಿಯನು ಬರೆದು ಹೊರಟನು ಆಗ ಹರಕೆ ಮೃಗದಲ್ಲಿ ಅಸುರನಿಸಿ ಜಗನೆಯು ಬಾಳೆಂದು ಕೋಪವತಾದರೆಲ್ಲೊಡನೆ ಜನ್ಮದಿಂದಲೇ ಸಾವುದಿಲ್ಲವು ಎಂದು ಮಾನವೆಂದಾಗಬೇಡಿ ಎಂದು ತೆರೆದರು ನಬ್ಬಿಸೈ ವಿಷ್ಣುವನೆಂತೆಂದು ಎಲ್ಲರಿಗೆ ಎತ್ತಿದಳು ವಿಷ್ಣುವನ್ನು ಸಂಹರಿಸಿದಳು ಅಸುರ ಇನ್ನು ಹೇಳುವುದೇನು ಕಥೆಯಾಯಿತೆಂದು ಕೇಳೆಂಬ ಹೀಗೆ ಮಧುಕೇಟವರ ಸಂಹಾರ ಅಂತಕ್ಕಂತಹದ್ದು ನಡೆದು ಹೋಗಿದೆ. ಅಲ್ಲಿ ಶಿವ ಅಂತಕ್ಕಂಥವ ಕಾಣಲಿಲ್ಲ, ಶಿವನನ್ನು ಹುಡುಕಿದ್ರು ಇಬ್ಬರು. ಹೀಗೆ ಬ್ರಹ್ಮದೇವ ಶಿವನನ್ನು ಹುಡುಕುವ ಸಂದರ್ಭದಲ್ಲಿ ಶಿವ ಭೇಟಿಯಾಗ್ತಾನೆ. ಭೇಟಿಯಾಗಿ ಏನ್ ನಡೀತು, ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಬ್ರಹ್ಮದೇವ ಹೇಳ್ತಾನೆ. ನಾನು ಹರಿಯ ಗರ್ಭವನ್ನು ಹಾಕು ಹನಿಯನ್ನು ಹೊಡೆದು ಬಂದ ಹೊರಗೆ ಬಂದ ನಂತರದಲ್ಲಿ ಇದು ಕಾಣದೆ ಯಾವ ಕಡೆ ಹೋಗಿದ್ದೆ. ಆದ್ರೆ ಇಲ್ಲಿ ಏನೇನು ವಿಶೇಷ ಕಾಣ್ತದೆಯಲ್ಲ, ಯಾಕೆ ಕುಣಿದುದು ಈ ಅಜಾಂಡವು, ಯಾಕೆ ಹರಿಯಾಯಿದವು ರಕ್ತದ, ಯಾಕೆ ತೊಯ್ದಿದೆ ವಿಷ್ಣುವಿನದೇ ಎಲ್ಲ ಮುಖದಲ್ಲ. ಯಾಕೆ ಈ ವಿಷ್ಣುವಿನ ಆಯುಧ ಅಂತಕ್ಕಂತಹದ್ದು ಯಾಕೆ ತೊಯ್ದಿದೆ, ವಿಷ್ಣುವಿನ ದೇಹ ಎಲ್ಲವೂ ರಕ್ತಮಯವಾಗಿದೆ, ಏನಾಯಿತು ಯಾಕೆ ಅಂತ ಕೇಳಿದಾಗ ಬ್ರಹ್ಮದೇವ ಹೇಳ್ತಾನೆ, ನಾನು ವಿಷ್ಣುವಿನ ಹೊಟ್ಟೆಯನ್ನು ಹೊಕ್ಕು ನಾಭಿ ಕಮಲದ ಮುಖಾಂತರವಾಗಿ ಹೊರಬಂದರದಲ್ಲಿ ಮಧುಕೇಟವ ಅಂತಕ್ಕಂಥವ್ರು ಬಂದರು. ಅವರನ್ನು ಎದುರಿಸುವುದು ಸಾಧ್ಯವಿಲ್ಲ ಅಂತ ತಿಳಿದ ಕ್ಷಣ ನಾನು ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡಿದೆ. ಅವಳು ಜಗನ್ಮಾತೆಯನ್ನ ಜಗನ್ಮಾತೆ ಆತನನ್ನು ಎಚ್ಚರಿಸಿ ನಮಗೆಲ್ಲ ಆ ಒಂದು ರಾಕ್ಷಸರ ಉಪಟಳವನ್ನು ದೂರ ಮಾಡಿದರು. ಅವಳೇ ಆ ವಿಷ್ಣುವಿನ ರೂಪದಲ್ಲಿ ಅವರನ್ನು ಸಂಹಾರ ಮಾಡಿದರು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಾಗೆ ಮಧು ಮತ್ತು ಕೈಟವರು ಅಂತಕ್ಕಂಥವರ ಸಂಹಾರ ಆದ ನಂತರದಲ್ಲಿ ಆ ಮಧು ಮತ್ತು ಕೈಟವರ ಮೇಧಸ್ಸು ಅಂತಕ್ಕಂತಹದ್ದು, ಆ ಮಧುಕೇಟವರ ಹೆಚ್ಚಾಗಿರ್ತಕ್ಕಂಥ ರಕ್ತದಿಂದ ಈ ಭೂಮಿ ಮಹಾಜಲಾಗಿ ಹೆಪ್ಪಾಯಿತು. ಮೆದುಳು ರಕ್ತಗಳಿಂದ ಕೂಡಿರ್ತಕ್ಕಂತಹದ್ದು ಭೂಮಿಯಾಯಿತು. ಅನಂತರದಲ್ಲಿ ಆ ಮೇಧಸ್ಸು
ಅಂತಕ್ಕಂತಹದ್ದು ಏನಾಯಿತು, ಗಟ್ಟಿಯಾಗಿ ಈ ಮೇದಿನಿ ಉತ್ಪನ್ನ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಈ ಭೂಮಿಗೆ ಮೇದಿನಿ ಮೇದಿನಿ ಅಂತ ಕರೀತಾರೆ ಇದನ್ನ. ಅದಕ್ಕೆ ಅವರು ಹೇಳ್ತಾರೆ ಇಲ್ಲಿ, ಎತ್ತು ದೈವದು ಕೈಟ ಭಾವಿಸ್ತರದರಿತ್ತದಲು ಜನತ ಮತ್ತೆ ಮೇದಿನಿಯಾಯ್ತು ಮೇದ ಸೂರ್ಯರದೊಳಗೂಡಿ ಇತ್ತ ಕೆಲ್ಬಸದೇಶ ಮೇಧಸು ಎತ್ತ ಕಾರಣ ಮೇಧಸಿನ ಮತ್ತು ಕರೆಸಿತು ಮೇದಿನಿಂದ ಕೇಳು ಶೌನಕನೇ ಕೇಳು ಶೌನಕನೇ. ಇದಕ್ಕೆ ಮೇದಿನಿ ಅಂತ ಹೆಸರಾಯಿತು. ಹೀಗೆ ಭೂಮಿಯಾದ ನಂತರ ಅತಳ ವಿತಳ ಸುತಳ ತಳಾತಳ ಫಳತಳ ರಸಾತಳ ಅಂತ ಹೇಳಿ 14 ಲೋಕಗಳು ಉತ್ಪನ್ನ ಆಗ್ತಾ ಇದ್ದಾವೆ. ಹೀಗೆ 14 ಲೋಕಗಳು ಉತ್ಪನ್ನ ಆಗಿ ಅನಂತರದಲ್ಲಿ ಆ ಜಗನ್ಮಾತೆಯ ಪರಾಶಕ್ತಿಯ ಮುಖಾಂತರವಾಗಿ ಆ ಜಗತ್ತು ನಿರ್ಮಾಣವಾಗಿ ಕಾಲಾಂತರದಲ್ಲಿ ಏನಾಗ್ತದೆ ಅಂತಂದರೆ ವೈವಸ್ವತರ ಮನ್ವಂತರ ಅಂತಕ್ಕಂತಹದ್ದು ಬರ್ತದೆ. ಆ ವೈವಸ್ವತ ಮನುವಿನ ಕಾಲದಲ್ಲಿ ಮಹಿಷಾಸುರ ಅಂತಕ್ಕಂಥವನು ಜನ್ಮವನ್ನು ತಾಳ್ತಾ ಇದ್ದಾನೆ. ಅದನ್ನು ಇಲ್ಲಿ ಹೇಳ್ತಾರೆ, ಇಂತು ಬಹುಯುಗ ಬಹಳ ಪ್ರಳಯಗಳಂತೂ ಆಗಲು ಸಾಹಸೋನ್ನತಿಯ ಇಂತು ಮಹಿಷಾಸುರಂಭವನಂತು ಬೀಜರದಂತು ಕಂತು ಯುದ್ಧವ ತೊಡಗಿದನು ಸಕಲ ಧನದುಪರ. ಇಲ್ಲಿ ಮಹಿಷಾಸುರ ಅಂತಕ್ಕಂಥವನು ಯಾವ ಒಂದು ಕಾಲದಲ್ಲಿ ಇಲ್ಲಿ ಮನ್ವಂತರದಲ್ಲಿ ಹುಟ್ಟಿರತಕ್ಕಂತಹ ಮಹಿಷಾಸುರ ಎಲ್ಲ ಇಂದ್ರಾದಿ ದೇವತೆಗಳನ್ನ ಸೋಲಿಸಿ ಸ್ವರ್ಗದ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ. ಆ ಸ್ವರ್ಗದ ಅಧಿಕಾರವನ್ನು ಪಡೆದುಕೊಂಡಿರತಕ್ಕಂಥವನು ಆತ ಮಹಿಷಾಸುರ ಹೇಗೆ ಹುಟ್ಟಿದ ಅಂತ ಹೇಳಿದರೆ, ಧನುವಿನ ಮಗನಾಗಿರ್ತಕ್ಕಂತಹ ರಂಭ, ಆ ರಂಭನಿಗೆ ಏನಾಗ್ತದೆ ಅಂತಂದ್ರೆ ಮಹಿಷಿ ಅಂತಕ್ಕಂಥವಳು ತಂಗಿಯಾಗಿರತಕ್ಕಂಥವಳು ಅವಳು ತಪಸ್ಸಿಗೆ ಹೋದ ಸಂದರ್ಭದಲ್ಲಿ ಅವಳು ಏನನ್ನ ಮಾಡ್ತಾಳೆ ಅಂತಂದ್ರೆ, ಆ ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ರಂಭ ಅಂತಕ್ಕಂಥವನು ಹೋಗ್ತಾನೆ. ಆ ರಂಭ ಇದ್ದವನು ಆ ಮಹಿಷಿಯನ್ನು ಮೋಹಿಸಲಿಕ್ಕೆ ಹೋಗ್ತಾನೆ. ಆ ಮಹಿಷಿಯನ್ನು ಮೋಹಿಸಲಿಕ್ಕೆ ಹೋದಾಗ ಮಹಿಷಿ ಅಗ್ನಿಯನ್ನು ಪ್ರವೇಶ ಮಾಡ್ತಾಳೆ. ಅದೇ ಅಗ್ನಿಯಲ್ಲಿ ಆ ರಂಭ ಮತ್ತು ಮಹಿಷಿಯರ ವೀರರಥಸ್ಸಿನಿಂದ ಜನ್ಮ ತಾಳಿದವನೇ ಈ ಮಹಿಷಾಸುರ ಅಂತಕ್ಕಂಥವನು. ಹೀಗೆ ಮಹಿಷಾಸುರ ಅಂತಕ್ಕಂಥವನು ಹುಟ್ಟಿ ಎಲ್ಲ ದೇವಾನು ದೇವತೆಗಳನ್ನ ಇಂದ್ರಾದಿಗಳನ್ನ ಎಲ್ಲರನ್ನ ಸೋಲಿಸಿ ಸ್ವರ್ಗದ ಅಧಿಕಾರವನ್ನ ಪಡೆದುಕೊಂಡು ಬಿಡ್ತಾರೆ. ಆ ಸ್ವರ್ಗದ ಅಧಿಕಾರವನ್ನು ಪಡೆದುಕೊಂಡ ನಂತರದಲ್ಲಿ ದೇವಾನು ದೇವತೆಗಳೆಲ್ಲರೂ ಇನ್ನು ಹೇಗೆ ಮಾಡಬೇಕು, ನಾವು ಯಾರಿಂದ ಆತನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯತೆ ಐತಿ ಅಂತ ಹೇಳಿ ಮೊದಲಿಗೆ ಪರಮಾತ್ಮನಾಗಿರ್ತಕ್ಕಂತಹ ಶಿವನ ಹತ್ತಿರ ಹೋಗ್ತಾರೆ. ಎಲ್ಲರೂ ಶಿವನ ಹತ್ತಿರ ಹೋಗಿ ಆ ಶಿವನ ಹತ್ತಿರ ಹೋದ ನಂತರ ಬ್ರಹ್ಮಾದಿ ದೇವತೆಗಳೆಲ್ಲರೂ ಸೇರಿ ಶಿವನ ಹತ್ತಿರ ಹೋಗ್ತಾರೆ. ಆ ಶಿವ ಇದ್ದವ ಹೇಳ್ತಾನೆ, ಇದು ಒಬ್ಬರಿಂದ ಆಗತಕ್ಕಂತಹ ಮಾತಲ್ಲ, ನಾವು ಶ್ರೀ ಮಹಾವಿಷ್ಣುವಿನ ಹತ್ತಿರ ಹೋಗೋಣ, ಎಲ್ಲರೂ ಸೇರಿ ಏನನ್ನ ನಿರ್ಣಯ ಮಾಡೋಣ, ಆ ರೀತಿ ಮುಂದಿನ ನಿರ್ಣಯಕ್ಕೆ ಬದ್ಧರಾಗೋಣ ಅಂತ ಹೇಳಿ ಹೋಗ್ತಾರೆ. ಹೊರಟ ಕಮಲದ ಶಿವನಡೆಗೆ ಜಲದುಗಳ ಕರಕೊಂಡು ಮಹಿಷನ್ ಭರದ ಕೋಪದ ತಾಳು ತಲೆದರೆ ಹರಿಯದು ಪಾರ್ಶ್ವ ನಾಗ ಹೊರ ಹೊಂಟ ಆಗ ಹೊರ ಹೊಂಟ. ಎಂಟು ಹೇಳಲು ಮೊದಲು ಕಲಿಸಿದಂಟು ಬಹುತೇಕ
ನಿಂತೈ ಭುಗಿ ಭುಗಿಸುತ್ತೈ ಶೌನಕನಿಗೆ ಹೀಗೆ ಎಲ್ಲ ದೇವಾನು ದೇವತೆಗಳು ಸೇರಿಕೊಂಡು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ ಶ್ರೀ ಮಹಾವಿಷ್ಣುವಿನ ಹತ್ತಿರ ಹೋಗ್ತಾರೆ. ಆವಾಗ ಶ್ರೀ ಮಹಾವಿಷ್ಣು ಬಹಳಷ್ಟು ಕೋಪಾವಿಷ್ಠನಾಗ್ತಾನೆ. ಕೋಪಾವಿಷ್ಠನಾಗಿ ಈ ನಾವು ಮೂವರಿಂದ ಈ ಕೆಲಸ ಸಾಧ್ಯ ಇಲ್ಲ, ಇದು ಜಗನ್ಮಾತೆಯಿಂದ ಸಾಧ್ಯ ಅಂತ ಹೇಳಿ ಆ 3 ಜನರು ಸೇರಿ ಆ ತಮ್ಮ ಪ್ರಭೆಯನ್ನು ಪಸರಿಸ್ತಾ ಇದ್ದಾರೆ. 3 ಜನರ ಪ್ರಭೆ ಎನ್ನುವಂತಹದ್ದು ಕೂಡಿ ಒಂದು ಸ್ತ್ರೀ ರೂಪ ಅಂತಕ್ಕಂತಹದ್ದು ನಿರ್ಮಾಣವಾಗುತ್ತದೆ. ಅವಳೇ ಮುಂದೆ ರಾಜೇಶ್ವರಿ ಆಗ್ತಾಳೆ. ಯಾರ್ಯಾರ ಆ ಒಂದು ದೇವತೆಗಳ ಒಂದೊಂದು ಆಯುಧವನ್ನು ಅವಳಿಗೆ ಕೊಡ್ತಾರೆ, ತಮ್ಮ ಒಂದೊಂದು ಶಕ್ತಿಯನ್ನು ಅವಳಿಗೆ ಧಾರೆ ಇರ್ತಾರೆ. ಹೀಗೆ ಎಲ್ಲ ದೇವಾನು ದೇವತೆಗಳ ಮಹಾ ತೇಜಸ್ಸಿನಿಂದ ಜಗನ್ಮಾತೆ ಅಂತಕ್ಕಂಥವಳು ನಿರ್ಮಾಣ ಆಗ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ಅವರು, ಬೆಳಗದು ದಿಗ್ದಶಯ ತೇಜಸ್ಸು ಹೊಳೆಯುತ್ತಲೇ ಅತುಲ ತೇಜಸ್ಸು ತೇಜಸ್ಸು ಏಕತಾನಾಗಿ ಥಳಥಳಿಸುತ್ತಲೇ ನಾರಿ ರೂಪವ ತಳೆದುದಾಗ ತೈಜ ಒಲವು ತಾನುಂಟಾಗ ಬಹು ಸಾಮರ್ಥ್ಯ ರೂಪದಲ್ಲಿ ದೇಶವಾದು ಶಿವನ ತೇಜಸ್ಸು ವಾಸುದೇವನ ತೇಜ ಭುಜಗಳು ವಾಸುದೇವ ನಾನಾದು ಸೈಗೌರವ ತೇಜಸ್ಸು ಆಸುಭಾಂಶವು ಹುತಾಶ ವಾಸುದೇವ ನಯನ ದೇವವು ಸೂಸುತಿ ಹತಂತಗಳ ಅಜ ತೇಜಸ್ಸು ಕೇಳಂದ ತೇಜಸ್ಸು ಕೇಳಂದ. ಹೀಗೆ ಮಹಾನ್ ಸ್ತ್ರೀ ರೂಪವನ್ನು ತಾಯಿ ಎಲ್ಲ ಒಂದು ದೇವತೆಗಳ ತೇಜಸ್ಸು ಏಕವಾಗಿ ಒಂದು ಸ್ತ್ರೀ ರೂಪವನ್ನು ತಾಳಿದೆ. ಆ ಸ್ತ್ರೀ ರೂಪ ತಾಳಿದ್ದಕ್ಕೆ ಯಾವ್ಯಾವ ರೀತಿಯಾಗಿ ತಾಳಿತು ಅಂತ ಹೇಳ್ತಾರೆ. ಶಿವನ ತೇಜಸ್ಸು ಕೂದಲಾಯಿತು, ಹರಿಯ ತೇಜಸ್ಸು ಭುಜಗಳಾದರೆ, ಕುಬೇರನ ತೇಜಸ್ಸು ಮೂಗು ಆಯಿತು, ಅಗ್ನಿ ಸೂರ್ಯ ಚಂದ್ರರ ಬಹು ತೇಜಸ್ಸು 3 ಕಣ್ಣುಗಳಾಗ್ತವೆ, ಬ್ರಹ್ಮನ ತೇಜಸ್ಸು ಹೊಳೆಯುತ್ತಿರುವ ಹಲ್ಲುಗಳಾಗ್ತವೆ. ಹೀಗೆ ಯಮನ ತೇಜಸ್ಸು ಹುಬ್ಬುಗಳಾದರೆ, ನಿರ್ಮಲವಾಗಿರ್ತಕ್ಕಂಥ ವಾಯುವಿನ ತೇಜಸ್ಸು ಕಿವಿಗಳಾಗ್ತವೆ, ಇಂದ್ರನ ತೇಜಸ್ಸು ನಡ, ಬುಧನ ತೇಜಸ್ಸು ಮನೆಗಳಾದರೆ, ವರುಣನ ತೇಜಸ್ಸು ನಿರ್ಮಲ ತೊಡೆಗಳಾಗ್ತವೆ, ಬ್ರಹ್ಮನ ತೇಜಸ್ಸು ಪಾದಗಳಾದರೆ, ಮಂಗಳನ ತೇಜಸ್ಸು ನಡುವಿನ ಹಿಂಭಾಗವಾಗಿ ಈ ಪ್ರಕಾರವಾಗಿರ್ತಕ್ಕಂಥ ಎಲ್ಲ ಅವಯವಗಳಿರ್ತಕ್ಕಂಥವು ಜಗನ್ಮಾತೆಯಿಂದ ನಿರ್ಮಾಣವಾಗ್ತವೆ. ಹಾಗೆ ನಿರ್ಮಾಣಗೊಂಡಿರ್ತಕ್ಕಂತಹ ಜಗನ್ಮಾತೆಗೆ ಎಲ್ಲ ದೇವಾನು ದೇವತೆಗಳು ತಮ್ಮ ಒಂದೊಂದು ಆಯುಧವನ್ನು ಕೊಡ್ತಾರೆ. ಯಾರ್ಯಾರು ಯಾವ್ಯಾವ ಆಯುಧವನ್ನು ಕೊಟ್ಟರು ಅಂತ ಹೇಳ್ತಾರೆ. ಇತ್ತನ ಶಿವಚಂದ್ರಹಾಸವ ನಿತ್ತ ಪಾಶುಪತಾಸ್ತಪಿನ ಇತ್ತ ಢಮಗುಳಿ ಶೂರಧಕ್ಕೆಯ ನಾಗಮ ವಿಷ್ಣು ಇತ್ತ ಶಾರ್ಗಧಸು ಶಂಖವ ನಿತ್ತ ಓಮಾಸುಷನಾಸ್ತ್ರ ಇತ್ತ ಮೌನನು ಪಾಶು ಶಂಖವ ದೇವಿ ದೇವಂಗ ನಿತ್ತ ಶಕ್ತಿ ಹುತಾಶನನು ನಿತ್ತ ಮೌನನು ಚಾಪಮಾನ ನಿತ್ತ ಉಗ್ರಾಯುಧವ ಮರುಪತಿ ಕೈ ಮೌನೇದು ನಿತ್ತ ಕಾಲನು ಹರಿಗೆ ಗದ್ದವ ನಿತ್ತ ದಂಡಾಯುಧವ ಸಹಿತ ಬ್ರಹ್ಮಿತ್ತ ಚಾಮಲೈ ಚಂಡ ವಂದನವ ಹೀಗೆ ಇತ್ತನ ಶಿವಚಂದ್ರಹಾಸವ, ಶಿವನು ಕತ್ತಿಯನ್ನ, ಅನಂತರದಲ್ಲಿ ಪಾಶುಪತ ಬಾಣವನ್ನ, ಬಿಲ್ಲನ್ನ, ಡಮರನ್ನ, ತ್ರಿಶೂಲವನ್ನ ಕೊಟ್ರೆ, ಅನಂತರದಲ್ಲಿ ಹರಿ ತನ್ನ ಬಿಲ್ಲು, ಗದೆ, ಶಂಖ, ಸುದರ್ಶನ ಚಕ್ರವನ್ನು ಕೊಡ್ತಾನೆ, ವರುಣ ಉರುಳು ಹಗ್ಗವನ್ನು ಕೊಡ್ತಾನೆ, ಶಂಖವನ್ನು ಕೊಡ್ತಾನೆ, ಅಗ್ನಿ ತನ್ನ ಸುಡುವ ಶಕ್ತಿಯನ್ನು ಕೊಡ್ತಾನೆ, ವಾಯು ಬಿಲ್ಲು ಬಾಣಗಳನ್ನು ಕೊಡ್ತಾನೆ, ಇಂದ್ರ ವಜ್ರಾಯುಧವನ್ನು ಕೊಡ್ತಾನೆ, ಯಮ ಕತ್ತಿ ಡಾಲುಗಳನ್ನು ಕೊಟ್ಟರೆ, ಬ್ರಹ್ಮ ರುದ್ರಾಕ್ಷ ಮಾಲೆ ಕಮಂಡಲಗಳನ್ನು ಕೊಡ್ತಾನೆ. ಹೀಗೆ ಜಗನ್ಮಾತೆ ಅಂತಕ್ಕಂಥವಳು ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳನ್ನು ಹೊಂದಿದರು.
ನಾನಾ ವಿಧವಾಗಿರ್ತಕ್ಕಂಥ ಆಯುಧವನ್ನು ಹೊಂದಿ ಈ ನಂತರದಲ್ಲಿ ಅವಳಿಗೆ ವೇಷಭೂಷಣ ಅಂತಕ್ಕಂತಹದ್ದನ್ನು ಸಹಿತ ದೇವಾನುದೇವತೆಗಳು ಕೊಡ್ತಾರೆ. ಏನೇನು ಕೊಟ್ಟರು ಅಂದ್ರೆ ಇತ್ತ ಹರಿಪಿತಾಂಬರವ ಶಿವ ನಿತ್ತ ವ್ಯಾಘ್ರಾಚಲವ ಕಮಲ ನಿತ್ತ ಮೌಕ್ತಿಕಹಾರಮಣಿಮೌನ ಭೂಷಣವ ಇತ್ತ ಶಿವನ ದತ್ತ ಚಂದ್ರವ ನಿತ್ತ ಪರಿಭೂಷಣವ ಶಿರವ ಇತ್ತ ವಿಷ್ಣು ವಸ್ತು ರಾಮಣಿ ದೇವಿ ಹರಿ ಪೀತಾಂಬರವನ್ನು ಕೊಟ್ಟರೆ ಶಿವನು ಹುಲಿ ಚರ್ಮವನ್ನ ಕೊಡ್ತಾನೆ, ಬ್ರಹ್ಮನು ಮುತ್ತಿನ ಹಾರವನ್ನು ಕೊಡ್ತಾನೆ, ರತ್ನಗೆಚ್ಚಿದ ಆಭರಣಗಳನ್ನು ಕೊಡ್ತಾನೆ. ಶಿವನು ತನ್ನ ಹಳೆಯ ಅಲಂಕಾರವಾಗಿರ್ತಕ್ಕಂತಹ ಅರ್ಧಚಂದ್ರನನ್ನು ಕೊಡ್ತಾನೆ, ರುಂಢಮಾಲೆಗಳನ್ನು ಕೊಡ್ತಾನೆ, ವಿಷ್ಣು ಕೌಸ್ತುಭ ಮಣಿಯನ್ನು ಕೊಡ್ತಾನೆ, ರತ್ನವನ್ನು ದೇವಿ ಕೊಡ್ತಾನೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಆಭರಣಗಳನ್ನು ಜಗನ್ಮಾತೆಗೆ ಹಾಕಿ ಅವರು ಏನನ್ನು ಮಾಡ್ತಾರೆ ಅಂತಂದ್ರೆ ಆ ಜಗನ್ಮಾತೆಯನ್ನು ಅಲಂಕರಿಸ್ತಾರೆ. ಏರಿಸಿದ ನಂತರದಲ್ಲಿ ಏನಾಗ್ತದೆ ಅಂದ್ರೆ ಬಂದು ದಾಕ್ಷಣ ಸಿಂಹ ದೇವಿ ಒಂದು ಕನಸರಿ ಕಾಗದೈನು ಮಂತು ಹಿಡಿದು ನಾಣ ಸರ್ವಾಭರಣಗಳು ಬಂದು ಜಯರವು ಸೆಯಬೇರಿದ ಕಂಡು ಸಿಂಹವ ಗುಂಪು ಎಲ್ಲ ಹಿಂದೆಯೇ ಕಂಡು ಬಂದಿಯಲ್ಲಿಯ ಬಸವಣ್ಣ ಬಸವಯ್ಯಂದ. ಹೀಗೆ ದೇವಿ ಸರ್ವಾಭರಣಗಳಿಂದ ಅಲಂಕೃತವಾಗಿ ನಿಂತು ಆ ದೇವಿ ನೆನೆಸಿದ ಕ್ಷಣದಲ್ಲಿ ಸಿಂಹ ಅಂತಕ್ಕಂತಹದ್ದು ಸರ್ವಾಲಂಕೃತ ಭೂಷಿತವಾಗಿ ಬಂದು ನಿಂತುಕೊಳ್ಳುತ್ತದೆ. ಇವೆಲ್ಲವನ್ನ ತೆಗೆದು ಸಿಂಹವನ್ನು ಏರ್ತಾಳೆ ಜಗನ್ಮಾತೆ ಅಂತಕ್ಕಂಥವಳು. ಆ ಸಿಂಹವನ್ನು ಏರಿ ನಾನಾ ರೀತಿಯಾಗಿರ್ತಕ್ಕಂತಹ ಒಂದು ಆಯುಧಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಜಗನ್ಮಾತೆ ಅಂತಕ್ಕಂಥವಳು ಮಹಿಷಾಸುರನ ಪಟ್ಟಣಕ್ಕೆ ದಾಳಿ ಮಾಡಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಏರಿಸಿದಳು ಸಹಸ್ರ ತೋಳಲಿ ಭಾರಿದನು ಹಾರಿದನ್ನಂತರಿಗೆ ಸೆಳೆದೆ ಬಿಡಲು ತೋರಿದುದು ಬ್ರಹ್ಮಾಂಡದೊಳಗೆ ಘೋರ ದರ್ಶನ ಶಂಖದೊಳೆಯ ಸಾವಿರ ತೋಳಗಳಲ್ಲಿ ಭಯಂಕರವಾಗಿರ್ತಕ್ಕಂತಹ ಬಿಲ್ಲನ್ನು ಏರಿಸಿ ಬಿಲ್ಲಿನ ದಾರವನ್ನು ಕಿವಿಗೆ ಜಗ್ಗಿ ಬಾಲವನ್ನು ಬಿಡಲಿಕ್ಕೆ ಭಯಂಕರಿಸಿದಾಗ ಬ್ರಹ್ಮಾಂಡ ಅತ್ಯಂತ ಭಯಂಕರವಾಗಿರ್ತಕ್ಕಂತಹ ಧ್ವನಿಯಿಂದ ಅದು ತತ್ತರಿಸಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಭಯಂಕರವಾಗಿರ್ತಕ್ಕಂತಹ ರೂಪವನ್ನು ತಾಳಿ ಎಲ್ಲರೂ ಸೇರಿ ಎಲ್ಲಿಗೆ ಬರ್ತಾರೆ ಅಂತಂದ್ರೆ ಮಹಿಷಾಸುರನ ಪಟ್ಟಣಕ್ಕೆ ದಾಳಿ ಮಾಡಲಿಕ್ಕೆ ಬರ್ತಾರೆ. ಇಲ್ಲಿ ಏನು ಅಂತಂದ್ರೆ ಮಹಿಷಾಸುರನ ಅಂತಕ್ಕಂಥವನ ಅನೇಕ ಮಂತ್ರಿಗಳಿದ್ದಾರೆ. ಆ ಅನೇಕ ಮಂತ್ರಿಗಳು ಅವರೆಲ್ಲ ರಾಕ್ಷಸ ಗಣಗಳು. ಆ ರಾಕ್ಷಸ ಗಣ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ರಾಕ್ಷಸರು ಅಂತಕ್ಕಂಥವರು ಹೊರಗಡೆಯಲ್ಲಿಲ್ಲ, ನಮ್ಮೊಳಗಡೆನೆ ಇದ್ದಾರೆ. ಯಾರು ಅಂತಂದ್ರೆ ಯವಗುಣಗಳು ಅಂತಕ್ಕಂತಹ ರಾಕ್ಷಸರು. ಇವು ಯಾರ ಮೇಲೆ ದಾಳಿ ಮಾಡ್ತಾ ಇದ್ದಾವೆ ಅಂತಂದ್ರೆ ಇಂದ್ರಿಯಗಳು ಅಂತಕ್ಕಂಥವು ದೇವತೆಗಳು. ನಮ್ಮ ಒಂದೊಂದು ಅವಯವಗಳಾಗಿರ್ತಕ್ಕಂಥವು ಕಣ್ಣು, ನಾಲಿಗೆ, ಅನಂತರ ಕೈಗಳು, ಕಾಲುಗಳು, ಇವೆಲ್ಲ ಏನಿದಾವಲ್ಲ ಇವೆಲ್ಲ ಇಂದ್ರಿಯಗಳು. ಈ ಇಂದ್ರಿಯಗಳಿಗೆ ಒಂದೊಂದು ಅಧಿಷ್ಠಾನ ದೇವತೆಗಳಿದ್ದಾರೆ. ಒಂದೊಂದು ನಮ್ಮ ಬಾಯಲ್ಲಿರ್ತಕ್ಕಂತಹ ವಾಕ್ಯಗೆ ಅಗ್ನಿ ಅಧಿದೇವತೆ, ಅನಂತರ ಪಾದಕ್ಕೆ ಉಪೇಂದ್ರನಾಗಿರ್ತಕ್ಕಂಥವನು, ಕೈಗೆ ಇಂದ್ರ ಇದ್ದಾನೆ. ಹೀಗೆ ವಾಯುದೇವ, ಬ್ರಹ್ಮದೇವ ಎಲ್ಲರೂ ಒಂದೊಂದು ಅಂಗಾಂಗಗಳಿಗೆ ಅಧಿದೇವತೆಗಳಾಗಿದ್ದಾರೆ. ಕಿವಿಗೆ ಅಷ್ಟದಿಕ್ಪಾಲಕರು, ಅವರ ಅಧಿದೇವತೆಗಳಿದ್ದಾರೆ. ಅನಂತರದಲ್ಲಿ ಚರ್ಮಕ್ಕೆ ವಾಯುದೇವ ಅಂತಕ್ಕಂಥವನು ಅಧಿದೇವತೆ ಇದ್ದಾನೆ. ಕಣ್ಣಿಗೆ ಸೂರ್ಯದೇವ ಅಧಿದೇವತೆ ಇದ್ದಾನೆ. ಅನಂತರದೊಳಗೆ ಜೀವಹೆ ಅಂತಕ್ಕಂತಹದ್ದು, ನಾಲಿಗೆಗೆ ವರುಣ ಇದ್ದಾನೆ. ಹೀಗೆ ಅನೇಕವಾಗಿರ್ತಕ್ಕಂತಹ
ದೇವತೆಗಳೆಲ್ಲರೂ ಒಂದೊಂದು ಇಂದ್ರಿಯಗಳಿಗೆ ಅಧಿದೇವತೆಗಳಾಗಿದ್ದಾರೆ. ಇಂತಹ ದೇವತೆಗಳ ಮೇಲೆ ಅವಗುಣಗಳು ಅಂತಕ್ಕಂಥ ಒಂದೊಂದು ರಾಕ್ಷಸರು. ಮಹಿಷಾಸುರ ಅಂದರೆ ಅಹಂಕಾರ, ಅನಂತರದಲ್ಲಿ ಚಕ್ಷುರ ಅಂತಂದ್ರೆ ಕಾಮ ಅಂತಕ್ಕಂಥವ್ರು. ಹೀಗೆ ಅವಗುಣಗಳಂತಕ್ಕಂಥ ರಾಕ್ಷಸರು ಇಂದ್ರಿಯಗಳಂತಕ್ಕಂಥ ದೇವತೆಗಳ ಮೇಲೆ ದಾಳಿಯನ್ನು ಮಾಡ್ತಾರೆ. ಅವರನ್ನು ಸಂಹಾರ ಮಾಡತಕ್ಕಂತಹ ಜಗನ್ಮಾತೆ ಯಾರು ಅಂದ್ರೆ ಅವಳೇ ಜ್ಞಾನಶಕ್ತಿ ಅಂತಕ್ಕಂಥವು. ಆ ಜ್ಞಾನಶಕ್ತಿ ಯಾವ ವಾಹನವನ್ನು ಏರಿದೆ ಅಂದ್ರೆ ಸಿಂಹ ಅಂತಕ್ಕಂತಹದ್ದು. ಸಿಂಹ ಧರ್ಮದ ಸಂಕೇತ. ಧರ್ಮ ಅಂತಕ್ಕಂಥ ವಾಹನವನ್ನೇರಿ ಜ್ಞಾನಶಕ್ತಿ ಅಂತಕ್ಕಂತಹ ಜಗನ್ಮಾತೆ ಈ ಅಜ್ಞಾನ ರೂಪವಾಗಿರ್ತಕ್ಕಂತಹ ಅವಗುಣಗಳನ್ನು ರಾಕ್ಷಸರನ್ನು ನಾಶ ಮಾಡಿ ನಮ್ಮೆಲ್ಲರನ್ನ ಸಲಹುತ್ತಾ ಇದ್ದಾಳೆ ಅಂತಕ್ಕಂತಹದ್ದರ ದ್ಯೋತಕವೇ ಈ ಮಹಿಷಾಸುರನ ಸಂಹಾರದ ಕಥೆಯಲ್ಲಿ ಬರ್ತದೆ. ಹೀಗೆ ಇದು ಏನು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತಹ ಅವಗುಣಗಳನ್ನು ನಾಶ ಮಾಡಿಕೊಳ್ಳುವುದೇ ಮಹಿಷಾಸುರನ ಮರ್ಧನೆ ಅಂತಕ್ಕಂತಹದ್ದು. ಹೀಗೆ ಎಲ್ಲ ದೇವಾನುದೇವತೆಗಳು ಸೇರಿ ಮಹಿಷಾಸುರನ ಪಟ್ಟಣಕ್ಕೆ ಕೋಲಾಹಲ ಎಬ್ಬಿಸಿ ಬರ್ತಾರೆ. ಬಂದಾಗ ಆ ಮಹಿಷಾಸುರನ ಆಸ್ಥಾನದಲ್ಲಿ ಎಲ್ಲರೂ ಏನ್ ಮಾತಾಡ್ತಾರಂತಂದ್ರೆ, ಏನಿದಚ್ಚರಿಗಿಂತು ಸಬುದ ನಿಧಾನಕಾರಿಲ್ಲಗಳು ನಾವು ಹರಿಹರರುಗಳ ಜಯಿಸುವೆಯುತ್ತರುಗಳೇ ಈ ಮಿತ್ರರುಗಳೇ ಪ್ರಾಣಕಾಲಿತು ಬಿಟ್ಟೆನೊಬ್ಬ ಏನುಂತ ಮಹಿಷಾಸುರನು ಬೆರಗದ ಶಿಶುರಾಜ್ಞ ಚೌರ ಫಲಿತಾನಾಕ್ಷರದಿ ನಡೆದಂಬುದುಂಜ ಕಲ್ಲಣದಲ್ಲಿದು ಹರಿಹರರುತ್ತವಲ್ಲ ಎಮ್ಮೊಳಗೆ ದಕ್ಷನಾವನ ಯುದ್ಧ ಮಾಡಲಿ ಶಿಕ್ಷಿಸಿ ಆರಾಧಡವರನ್ನು ಈ ಕ್ಷಣದಲ್ಲಿ ಹಿಡಿತರು ಎಂಬುಬ್ಬಲವ ಜಾಡಿಸಿದ. ಅವರು ಏನನ್ನು ಹೇಳ್ತಾರೆ ಅಂದ್ರೆ, ಈ ಭಯಂಕರ ಧರೆಯನ್ನು ನೋಡಿ ನಮಗೆ ವೈರಿಗಳು ಅಂತಕ್ಕಂಥವರೇ ಇಲ್ಲ. ಎಲ್ಲ ದೇವತೆಗಳಂತಕ್ಕಂಥವರನ್ನು ನಾವು ಈಗಾಗಲೇ ಸೋಲಿಸಿ ಬಿಟ್ಟಿದ್ದೇವೆ. ನಮಗೆ ವೈರಿಗಳು ಇಲ್ಲದೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ಮೇಲೆ ಯುದ್ಧವನ್ನು ಯಾರು ಮಾಡಿದರು? ಇದು ಆಶ್ಚರ್ಯ ಏನು ಅಂತ ಹೇಳಿ ಮಹಿಷಾಸುರ ಬೆರಗಾಗ್ತಾನೆ. ಅವಾಗ ಮಂತ್ರಿಗಳು ಹೇಳ್ತಾರೆ, ಇದೆಲ್ಲವೂ ದೇವತೆಗಳ ಕುತಂತ್ರದ ಮೇಲೆ ನಡೀತಾ ಇರ್ತಕ್ಕಂತಹದ್ದು, ಅದನ್ನು ಬಿಟ್ಟರೆ ಬೇರೆ ಯಾವುದೂ ನಡೆದಿಲ್ಲ. ಅದಕ್ಕಾಗಿ ಈಗ ಆ ದೇವತೆಗಳಂತಕ್ಕಂಥವ್ರು ಬಂದಿದ್ದಾರೆ. ಅಂತಹ ದೇವತೆಗಳಲ್ಲಿ ಅದರೊಳಗೆ ಯಾರು ಬಂದಾರು ಅಂತ ಹೇಳಿ ವಿಚಾರ ಮಾಡ್ತಾನೆ. ಮಹಿಷಾಸುರ ಹೇಳ್ತಾನೆ, ಹರಿಯಾದಡಾತನೆ ಕೊಲ್ಲಲು ಹರಿಯಾದಡಾತನ ನಿಲ್ಲಿಸಲು ಪ್ರಾಣವನ್ನು ಪಾರ್ವತಿ ಕೊಲ್ಲಬಹುದಾನಾಡದಾತದೇನು ಶಿಕ್ಷೆಯನ್ನು ಎಲ್ಲ ಹೇಳ್ತಡಗಾಗ ಸಿಂಹಗಳಲ್ಲಿ ಬಂದವೆ ಹರಿನ ಗೊಚ್ಚಲ್ ಎಲ್ಲವೇ ತಾನು ತಡಲಿನನು ಮಣಿಗತವಾ ಹೇಳ್ತಾನೆ ನೋಡಲ್ಲಿ, ಕೊಲ್ಲಲು ಹರಿಯಾದಡಾತನ ನಿಲ್ಲಿಸಲು ಪ್ರಾಣವನ್ನು ಪಾರ್ವತಿ ವಲ್ಲಭನಾದಡಾತನದೇನು ಶಿಕ್ಷೆಯೋ. ಹರಿಯಾದಡಾತನನ್ನು ಕೊಲ್ಲೆನು ಅಂತಾನೆ. ಅನಂತರದೊಳಗೆ ಪಾರ್ವತಿ ವಲ್ಲಭನಾಗಿರ್ತಕ್ಕಂತಹ ಶಿವ ಬಂದರೆ ಅವನಿಗೇನು ಶಿಕ್ಷೆ ಕೊಡೋದು ಅಂತಾನೆ. ಇಲ್ಲಿ ರಾಕ್ಷಸರು ಅಂತಕ್ಕಂಥವ್ರಿಗೆ ಶಿವನನ್ನೇ ಎದುರಿಸುವ ಶಕ್ತಿ ಇಲ್ಲ. ಹರಿಯಾದವನು ಕೊಲ್ಲಲು ಅಂತ ಅವನ ಬಾಯಿಗೆ ಬರ್ತದೆ. ಆದರೆ ಮಹಾ ಪರಶಿವನಾಗಿರ್ತಕ್ಕಂಥವನು ಬಂದಿದ್ದರೆ, ಪಾರ್ವತಿ ವಲ್ಲಭ ಬಂದಿದ್ದರೆ ಆತನಿಗೇನು ಶಿಕ್ಷೆಯನ್ನು ಕೊಡೋದು ಅಂತ ಮಾತಾಡ್ತಾರೆ, ಹಗುರವಾಗಿ ಮಾತಾಡ್ತಾರೆ. ಆವಾಗ ಅಂದ್ರೆ ಆ ರೀತಿಯಲ್ಲಿ ಆ ಶಿವನನ್ನ ಭಕ್ತರಾಗಿರ್ತಕ್ಕಂಥವರು ರಾಕ್ಷಸರು, ಆದರೆ ಸದಾ ಬದ್ಧವೈಗಳಾಗಿರ್ತಕ್ಕಂಥವರು ಹರಿಗೆ ರಾಕ್ಷಸರು. ಆ ರೀತಿಯಲ್ಲಿ ಇವತ್ತಿನ ದಿವಸ ಏನಿದು ಅಚ್ಚರಿ, ಶಿವ ಬಂದಿದ್ರೆ ಏನು ಶಿಕ್ಷೆ ಕೊಡಲಿ, ಹರಿ ಬಂದಿದ್ರೆ ಆತನನ್ನು ಕೊಂದೇ ಬಿಡುತ್ತೇನೆ ಅಂತ ಹೇಳ್ತಾನೆ. ಅದಕ್ಕೆ ಇವರೆಲ್ಲರೂ ನಮ್ಮ ಮೇಲೆ ಯುದ್ಧಕ್ಕೆ ಬಂದಾರು ಅಂತಂದ್ರೆ ಇದರ ಅರ್ಥ ಏನಂದ್ರೆ, ಚಿಗುರುಗಳು ಸಿಂಹದ ಹಿಂಡಿನ ಮೇಲೆ ದಾಳಿ ಮಾಡ್ಯಾಕೆ ಬಂದಂಗಾಗೈತಿ ಇವರೆಲ್ಲರೂ ಒಂದವ. ಆ ರೀತಿಯಾಗಿರ್ತಕ್ಕಂತಹ ದೇವತೆಗಳನ್ನು ಕಾಣ್ತಾರೆ. ದೇವತೆಗಳನ್ನು ಕಂಡಾಗ ಮಹಿಷಾಸುರ ಏನನ್ನು ಮಾಡ್ತಾನೆ ಅಂದ್ರೆ, ಅಡರಿದನು ಮನಿರಥವ ಅನಂತ
ಅನಂತ ಮನೆಗಳಿಂದ ಕೆತ್ತಿರತಕ್ಕಂತಹ ಆ ಒಂದು ರಥವನ್ನ ಏರಿ ಬಿಡ್ತಾನೆ. ಏರಿ ಯುದ್ಧರಂಗಕ್ಕೆ ಆತನು ಹೊರಟು ತಯಾರಿಯಾಗ್ತಾನೆ. ಆತನಲ್ಲಿ ಚಿಕ್ಷುರ ಅಂತಕ್ಕಂಥವರು, ಬಿಡಾಲ ಅಂತಕ್ಕಂಥವರು, ಋತಗ್ರ ಅಂತಕ್ಕಂತಹ ಅನೇಕ ಅತಿರಥ ಮಹಾರಥರಾಗಿರ್ತಕ್ಕಂತಹ ಒಂದು ಸೈನಿಕರ ರಾಕ್ಷಸರ ದಂಡೇ ಆತನಲ್ಲಿತ್ತು. ಅದನ್ನ ಹೇಳ್ತಾರೆ ಇಲ್ಲಿ, ಇತ್ತನಪ್ಪನ ಚಿಕ್ಷುರಾಕೆಗೆ ಮತ್ತೆ ಬಡಿದವು ಬೇರಿಗಳೊತ್ತಿ ಭೋಗರಿಗೆ ಹತ್ತಿದರಾಗ ಕತ್ತಿಸುರನಾಕ್ಷರದಿ ಸಿಂಧವ ಮೆತ್ತಲೆತ್ತಲು ರಥ ಕುದುರೆ ಗಜ ಮೊತ್ತ ಮೊತ್ತ ಹೊರಟು ಕೈಗಳ ಪತಿಯ ಸೌಂದರ್ಯಗಳು ಬಿಡಾಲಂತಕ್ಕಂತಹ ಮಂತ್ರಿ ಸನ್ನೆಯನ್ನು ಮಾಡಿ 100 ಬಲವಾದ ದೊರೆಗಳು, ಶ್ರೇಷ್ಠವಾಗಿರ್ತಕ್ಕಂತಹ ರಥಗಳು, 100 ಆನೆಗಳು, ಓಡಾಡತಕ್ಕಂತಹ 3000 ಕುದುರೆಗಳನ್ನ, ಶ್ರೇಷ್ಠ ಸೂರ್ಯರನ್ನು ತೆಗೆದುಕೊಂಡು ಆತ ಒಂದು ಗುಂಪಾಗಿ ಬರ್ತಾನೆ. ಅನಂತರದಲ್ಲಿ ಋತಗ್ರ ಅಂತಕ್ಕಂಥವನು ತನ್ನ ಸನ್ನೆ ಮುಖಾಂತರವಾಗಿ ಅನೇಕ ಮದ್ದಾನೆಗಳು, 12 ಮನೋಹರವಾಗಿರ್ತಕ್ಕಂಥ ಕುದುರೆಗಳು, ಅದೇ ರೀತಿಯಾಗಿ ಕಾಲುಬಲ 3000 ಅಂತಕ್ಕಂಥವು ಎಲ್ಲವರ ಒಂದು ಗುಂಪಾಗಿ ಆತ ಬಂದ ಕಡೆಯಿಂದ ಜಗನ್ಮಾತೆ ಮೇಲೆ ಬರ್ತಾನೆ. ಅನಂತರದಲ್ಲಿ ರಸಲೋಮ ಅಂತಕ್ಕಂಥವನು 300 ಅಕ್ಷೋಹಿಣಿ ಅಂತಕ್ಕಂತಹ ಒಂದು ಸೈನ್ಯದ ಜೊತೆ ಒಂದು ಗುಂಪನ್ನು ಕಟ್ಟಿಕೊಂಡು ಆತ ಬರ್ತಾನೆ. ಹೀಗೆ ಅನೇಕವಾಗಿರ್ತಕ್ಕಂತಹ ಆತನ ಅನಂತ ದಳಪತಿಗಳು ಅಂತಕ್ಕಂಥವರು ಆ ಜಗನ್ಮಾತೆಯ ಮೇಲೆ ಏರಿ ಬರ್ತಾರೆ. ಈ ಕಡೆ ದೇವತೆಗಳೆಲ್ಲ ನಿಂತಿದ್ದಾರೆ. ಆ ಮಹಿಷಾಸುರನ ಸೈನ್ಯವನ್ನು ಜಗನ್ಮಾತೆ ಕಾಣ್ತಾಳೆ. ಜಗನ್ಮಾತೆ ಕಂಡು ಹೇಳ್ತಾಳೆ ಏನಂದ್ರೆ, ಕಂಡಳ ಮಹಿಷಾಸುರನ ಬಹು ಮಂಡಳೀಕರ ದಂಡನ ಅಕ್ಷಯವಾದ ಇಂದ್ರಿಯರು ಪ್ರಾಗುವರು ಬಿಂಜರ ಕಂಡು ಗಣಿಸಿದ ನಂಟು ಬಸುರ ಕೊಂಡವೇಗರಗಿಸಿದಳ ಶರಭಷ್ಟಿ ಸಂಕುಳವ ಬಂದಿರತಕ್ಕಂತಹ ಸೈನ್ಯದ ಮೇಲೆ ನಾನಾ ರೀತಿಯಾಗಿರ್ತಕ್ಕಂತಹ ಶರಭೃಷ್ಟಿ ಅಂದ್ರೆ, ಶರ ಅಂದ್ರೆ ಬಾಣ, ವೃಷ್ಟಿ ಅಂದ್ರೆ ಮಳೆ. ಆ ಬಾಣದ ಮಳೆಯನ್ನೇ ಕರೀತಾಳೆ ಅವರೆಲ್ಲರ ಮೇಲೆ. ಆ ಬಾಣದ ಮಳೆಯನ್ನು ಕರೆದು ಮುಂದೆ ಏನ್ ಮಾಡ್ತಾಳೆ ಅಂದ್ರೆ, ಆ ದೇವತೆಗಳಿಗೆಲ್ಲ ಹೇಳ್ತಾನೆ, ನೀವು ಯಾರೂ ಬೇಡ ಅವ್ರ ಜೊತೆ ಯುದ್ಧ ಮಾಡಲಿಕ್ಕೆ, ನಾನೊಬ್ಬಳೇ ಸಾಕು. ನೀವೆಲ್ಲ ಅಂತರಿಕ್ಷಕ್ಕೆ ಹೋಗಿ ಮೇಲ್ಗಡೆ ನಿಂತು ಆಕಾಶ ಮಾರ್ಗದಲ್ಲಿ ನಿಂತು ನೋಡುವುದೊಂದ ಮಾಡಿ, ನಾನೊಬ್ಬಳೇ ಅವರೆಲ್ಲರ ಜೊತೆ ಯುದ್ಧ ಮಾಡ್ತೀನಿ ಅಂತ ಹೇಳ. ಹರಿಹರವು ಮೊದಲಾಗಿ ಸುರರಿಗೆ ಅರುಹಿದನ್ನು ನಿಲ್ಲಬೇಡ, ಕರೆದು ನೋಡಿದ ಮೇಲೆ ಹರಾವಳಿಯಲ್ಲಿ ಬರುವನು. ದುರ್ವರು ನೀವು ಬರಲುದ್ದೇತಕ್ಕೆ ಹರಿಯನ ಗಗನದಲ್ಲಿ ದೇವಿ ಕರಕ ಮತ್ತತಿಯ ನೋಡುತ್ತಿದ್ದುದು ಸರ್ವದೇವಗಣ ಸರ್ವದೇವಗಣ ಸರ್ವದೇವಗಣ. ಈ ದೇವಗಣ ಅಂತಕ್ಕಂಥದ್ದು ಆಕಾಶ ಮಾರ್ಗದಲ್ಲಿ ನಿಂತುಕೊಂಡು ಎಲ್ಲರನ್ನೂ ನೋಡ್ತಾ ಇದ್ದಾರೆ. ಆವಾಗ ಜಗನ್ಮಾತೆ ಅಂತಕ್ಕಂಥವಳನ್ನು ಹಾಗೂ ದೇವತೆಗಳ ಮಧ್ಯದಲ್ಲಿ ಘನಘೋರವಾಗಿರ್ತಕ್ಕಂತಹ ಯುದ್ಧ ನಡೆದು, ಆವಾಗ ಆ ದೇವತೆಗಳ ಬಲ ಅಂತಕ್ಕಂತಹದ್ದು ಹಿಮ್ಮೆಟ್ಟಲಿಕ್ಕೆ ಶುರು ಮಾಡಿದ್ದು, ಹಿಂದಕ್ಕೆ ಸರಿಲಿಕ್ಕೆ ಶುರು ಮಾಡಿದಾಗ ಆ ಚಿಕ್ಷುರಾಕೆ ಇದ್ದವ ತನ್ನ ಸೈನ್ಯಕ್ಕೆ ಆಜ್ಞೆಯನ್ನು ಕೊಡ್ತಾನೆ. ಬಲವು ಹಿಮ್ಮುಖವಾಗಿ ಚಿಕ್ಷುರ ನೆಲವು ಹಿಡಿ ಹಿಡಿ ಹೆಂಗ ಸಳುಕ ಗಳಿಗೆ ಹಾಕಿರಿ ಹಕ್ಕ ಕೆಳಗೆಂದು ತಿಳಿಯ ತಿಳಿಯಲಿಲ್ಲ. ಬಲವು ಕವಿಯನೆ ಹುಟ್ಟಿದವು ಜನ ದಳತೆಯಲ್ಲಿ ಬಹು ಸಂಚಯವು ಬಲವು ಕವಿದು ಮೊಳಗಿದು ಬಹು ಅಡ್ಡದ ರಭಸದಲ್ಲಿಂದ ರಭಸದಲ್ಲಿಂದ. ಹೀಗೆ ಆ ಸೈನ್ಯ ಅಂತಕ್ಕಂಥದ್ದು
ಆಗಿರ್ತಕ್ಕಂಥ ಈ ಹೆಂಗಸನ್ನು ಬಿಡಬೇಡ್ರಿ, ಅವಳ ಕಾಲಿಗೆ ಹಗ್ಗವನ್ನು ಎಲ್ಲರೂ ಕೂಡಿ ಸೇರಿಸಿ ಹಾಕಿ ಅವಳನ್ನು ಕೆಳಗಡೆ ಕೆಡವ್ರಿ ಅಂತ ಹೇಳಿ ಆತ ಸೈನ್ಯಕ್ಕೆ ಹೊರದುಂಬಿಸ್ತಾನೆ. ಸೈನ್ಯಕ್ಕೆ ಹೊರದುಂಬಿಸಿದಾಗ ಜಗನ್ಮಾತೆ ಅಂತಕ್ಕಂಥವಳು ವಿಶೇಷವಾಗಿರ್ತಕ್ಕಂಥ ಅಸ್ತ್ರಗಳಿಂದ ಹೊಡೆದು ಎಲ್ಲರನ್ನೂ ಉರುಳಿಸ್ತಾಳೆ. ಅವಾಗ ಸರಳು ಪರಶವು ಖಡ್ಗದಾತಕ್ಕೆ ಬಿರಿದ ವೈಗರಥ ಕುದುರ ರಾಮತ್ತ ತಲೆಯು ಕೆಳಗಿದವು ಬಲು ಅಸಂಖ್ಯ ಸಂಖ್ಯೆಯಲ್ಲಿ ಹರಿದು ಕಾಲ್ಗಳು ಹರಿದ ಕೈಗಳು ಹರಿದರೆ ಹರಿದರೆಯಂತ ಹರಿದು ಕೈ ಕಡೆಯಂತೆ ಬಹುಮದಿಯಾಗಿ ಕೇಳಲ್ಲ ಬಹುಮದಿಯಾಗಿ ಕೇಳಲ್ಲ. ಹೀಗೆ ಆ ಜಗನ್ಮಾತೆಯ ಒಂದು ರಭಸಕ್ಕೆ ಆ ಬಾಣ ಕೊಡಲಿ ಕತ್ತಿಗಳ ಹೊಡೆತಕ್ಕೆ ಆನೆ ರಥಗಳ ಮುಂತಾದವುಗಳೆಲ್ಲ ಹೊರಟು ಉಳಿದಾವೆ. ಕುದುರೆ ಸವಾರನ ತಲೆಗಳ ಲೆಕ್ಕವಿಲ್ಲದಷ್ಟು ಆ ಯುದ್ಧರಂಗದಲ್ಲಿ ಬಿದ್ದಿದ್ದಾನೆ. ಅನಂತರದಲ್ಲಿ ರಣರಂಗ ಹೆಣಗಳಿಂದ ತುಂಬಿ ಹೋಗಿದೆ. ರಕ್ತದ ಕಾಲುವೆ ಅಂತಕ್ಕಂಥ ಹರಿದು ಸಮುದ್ರದ ಉಪಾದಿಯೊಳಗ ಕಾಣ್ತಾ ಇದೆ. ಹೀಗೆ ಅನಂತವಾಗಿರ್ತಕ್ಕಂತಹ ರಣಭಯಂಕರವಾಗಿ ಅದು ಕಾಣ್ತಾ ಇದೆ. ಹೀಗೆ ಕಾಣ್ತಾ ಇರ್ತಕ್ಕಂತಹದ್ದನ್ನ ಕವಿ ಇಲ್ಲಿ ವಿಡಂಬನೆ ಮಾಡ್ತಾರೆ. ಅಲ್ಲಿ ಬಿದ್ದಿರ್ತಕ್ಕಂತಹ ಎಲ್ಲವನ್ನ ರಣರಂಗದಲ್ಲಿ ಭೂತ ಪ್ರೇತಗಳಂತಕ್ಕಂಥವು ಬಂದು ಇದೇ ಸಂದರ್ಭದೊಳಗೆ ಇದೇ ನಮಗೊಂದು ಹಬ್ಬ ಅಂತ ಹೇಳಿ ಬಂದವೆಲ್ಲ ಕೂಡಿ ಅದನ್ನು ತಿಂತಾ ಇದ್ದಾವಂತ. ಬಂದಿರ್ತಕ್ಕಂಥ ಕೈಗಳನ್ನ ಕಾಲುಗಳನ್ನ ಎಲ್ಲವನ್ನು ತಿಂದು ತೇಗಿ ಕೊನೆಗೆ ಏನ್ ಮಾಡ್ತಾವ ಅಂತಂದ್ರೆ ಮದುವೆ ಮಾಡ್ಕೊಳಕತ್ತಿದ್ವು ಅಂತ. ನೋಡ್ರಿ, ಮನುಷ್ಯ ಎಲ್ಲ ಮುಗೀತು ಚಂದಾಗಿ ಉಳಿದ ಅಂದಾಗ ಮುಂದೆ ಏನ್ ಬೇಕಾಗತ್ತಂದ್ರೆ ಮದುವೆನ ಬೇಕು. ಹುಡುಗ ಬೆಳೆ ದೊಡ್ಡವಾದ ಸಾರಿ ಕಲಿತ ಎಲ್ಲ ಮುಗಿಸಿದ್ಮೇಲೆ ಏನಾಕತ್ರಿ, ಹೊಲಕ್ಕೆ ಹೋಗೋತಮ್ಮ ಅಂದ್ರ ನಾ ಯಾಕೆ ಹೊಲಕ್ಕೆ ಹೋಗ್ಲಿ ನನಗ್ಯಾರದ ಅಂತ. ಮನ್ಯಾಗ ಹೋದಾಳ, ಅಪ್ಪದಾಳ, ಅಕ್ಕದಾಳ, ತಂಗಿದಾಳ ಎಲ್ಲಾರು ಅದಾರ. ಆದ್ರ ನಾ ಯಾಕೆ ಬಿಡ್ಬೇಕು, ನನಗ್ಯಾರದಾರ, ನನಗೆ ಹಿಂದೋ ಮುಂದೋ ಇದ್ದಾಗ ಯಾರು ಹಿಂದೆ ಮುಂದೆ ಎಲ್ಲ ಇಲ್ಲಿ ಹೋಗ ಆಕೆ ಬಂದಾಗನೇ ಹೋಗಿ ಜೋಡ ಏನಾರ ಆಗ್ಲಿ ಹೊತ್ತಕ್ಕೆ ಮದ್ಯಾಗ ನಾ ಕಾಲ ಆಗಲಿ ಅಂತ. ಹೀಗೇನಪ್ಪ ಅಂತಂದ್ರೆ ಆ ವಿವಾಹದ ಹುಚ್ಚು ಅಂತಕ್ಕಂತಹದ್ದು ಇಂದಲ್ಲ ಹಿಂದಿನಿಂದ ಬಂದಿರ್ತಕ್ಕಂತಹದ್ದು. ಅದಕ್ಕಾಗಿ ಏನು ಅಂತಂದ್ರೆ ಆ ಭೂತ ಪ್ರೇತಗಳು ಸಹಿತ ಎಲ್ಲ ಹೊಟ್ಟೆ ತುಂಬ ಉಂಡು ತಿಂದು ಚೆನ್ನಾಗಿ ಇದ್ಮೇಲೆ ಏನ್ ಬೇಕಾತಂದ್ರೆ ಮದುವೆ ಬೇಕಾತವು. ಅವೆಲ್ಲ ಏನ್ ಮಾಡಿದ್ವು ಅಂದ್ರೆ ಮದುವೆ ಮಾಡ್ಕೊಳಕತ್ತವಂತ್ರಿ. ಹೆಂಗ ಮದುವೆ ಮಾಡ್ಕೊಳಕತ್ತಿದ್ದು ಅಂದ್ರೆ ಎಲುವ ಸಿಂಗಗಳು ಕರುಣಿನ ಒಲವ ಸೂಸಕ ತೊಂಡಲವುಗೆ ಬರುವನವೇ ವರವ ತೈತುವೆ ಕಥೆಯು ಬಳಿಕ ಮಿದುಳವು ಗಂಧನ ಬಳಗ ಮೂಡಿಗೆ ಭೂತನಾಥವು ಚಲುವೆ ಮಾಡಿದವು ಬಹುಮದುವೆಗಳ ಕೇಳಂದ. ಎಲುವುಗಳನ್ನು ಭಾಷೆಗಾಗಿ ಮಾಡಿಕೊಂಡಿದ್ದಾವೆ. ಆ ಸೂಸ್ತಕ್ಕಂತಹ ರಕ್ತವನ್ನು ಅರಿಶಿನ ನೀರಂತ ಹಾಕೊಳಕತ್ತು ಬಿಟ್ಟಾವ. ಅರಿಶಿನ ನೀರಂತ ಹಾಕೊಂಡು ಆನಂತರ ಚಲುವೆ ಮಾಡಿದವು ಮದುವೆಗಳ. ಆಮೇಲೆ ಉತ್ಸಾಕ ಬರ್ಸಾಕ ಬೇಕಲ್ರಿ, ಮತ್ತೇನ್ ಕುಡ್ಸೋದು ಮದುವೆ ಬರೀ ಅರಿಶಿನ ನೀರಾತೆಲ್ಲ ಉತ್ಸಾಹ ಬರ್ಸಾಕ ಬೇಕಲ್ಲ. ಏನ್ ತಗೊಂಡ ಹೋದಾಕ ಅಂತಂದ್ರೆ ಆಣಿ ಸಂಡಿ ತಗೊಂಡು ತುತು ಅಂತ ಹೋಗ್ತಾವ. ಉತ್ಸಾಹ ಯಾಕಿಟ್ಟಾರ ಅಂತಂದ್ರೆ ಆ ಮದುವೆಯಾಗ ಏನು ಹೋಗಿ ಹಾಕಿ ಬಿದ್ದು ನಿನಗುತ್ತೋ ಅಂತ ಹೊಗಳ್ತಾವ. ಇವಾಗ ಗೊತ್ತಿರುವುದಿಲ್ಲದ ಏನ್ ಚಂದ ಹಾಡ್ತಾನಂತ ಇವಾಗ ಚಳಿನಲ್ಲಿ ಚುನ್ಮರಿ ಕಾಳು ಹೋಗಿರ್ತಾನೆ, ಇವ್ ಕುಣದ ಕುಣಿತಾವ. ಎಲ್ಲ ಹೋಗಿದ್ಬಿಡ್ರಿ ಚುನ್ಮರಿ ಕಾಳು ಹೋಗುದು. ಆಮೇಲೆ ಹೆಣ್ಣ ಗಂಡ ಸೋಗ್ ಹಾಕೊಂಡು ಮುಂದೆ ಕುಣಿಯೋದು. ಅಂದ್ರ ಸೋಗ್ ಹಾಕೊಂಡು ಯಾಕೆ ಕುಣಿದಿಟ್ಟಿದ್ರು ಅಂದ್ರ ಏನು ಬಂದು ಬಿದ್ದಿಲ್ಲ ತಮ್ಮದೊಂದು ದೊಡ್ಡ ನಾಟಕ ಅಂತ. ಈ ನಾಟಕದೊಳಗೆ ಒಂದು ಕುಣಿಯೋದು ಬರ್ತೈತಿ, ಒಂದು ಹೇಳೋದು ಬರ್ತೈತಿ, ಒಂದು ಬಿಡೋದು ಬರ್ತೈತಿ. ಹಿಂಗ ಇದೊಂದು ದೊಡ್ಡ ನಾಟಕ ಇತ್ತಮ್ಮ, ಹುಷಾರ್. ಅದಕ್ಕೆ ಅವ್ನ ಮ್ಯಾಲ ಹೋಗಿ ಹೇಳ್ತಿರ್ತಾನ, ಸಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ. ಯಾಕೆ ಹೇಳ್ತಾನಂದ್ರ ಈಗ ಒಂದು ಟೈಮ್ ಐತಿ, ಇನ್ನು ಮುಂದೆ ನಿನಗೆ ಇನ್ನೇನು ಚಾನ್ಸ್ ಇಲ್ಲ, ಉಳ್ಕೊಳ್ಳೋವೈತ್ರಿ ಈಗ ಉಳ್ಕೋ ಅಂತ. ಯಾರು ಉಳ್ಕೊಳಕ್ ಸಾಧ್ಯ ಇಲ್ಲ. ಇವ್ ಅರ್ಥ ಆಗೋದಿಲ್ಲ. ಏನೋ ದೊಡ್ಡ ಮಂತ್ರ ಹೇಳ್ತಾನ ನಮ್ಮ ಅಪ್ಪ ಅಂತ ಹೇಳಿ ಮತ್ತೇನ್ ಮಾಡ್ತಾವ ಅಂದ್ರ ಇದೊಂದು ಮಾಲೆ ಹಾಕೋತಾವ, ಇದೊಂದು ಮಾಲೆ ಹಾಕೋದು, ದೊಡ್ಡ ಕೊಳಿನ ಮಾಲಿಗೆ ಬಿದ್ದು ಬಿಡ್ತಾವ. ಅವಾಗ ಶಿವಾಜಿ ಮಹಾರಾಜರು
ಅವ್ರ ಗುರುಗಳು ರಾಮದಾಸರು ಈಗ ನೋಡ್ರಿ ಪರದೆ ಎಲ್ಲ ನಮ್ಮ ಕಡೆ ಏನು ಮಾಡ್ತಾರೆ ಅಂದ್ರೆ ಇದರ ಬದಲ ನಿಲ್ಲಿಸಿ ಹೋಗ್ತಾರೆ ಟಿಕ್ಕ. ಆದ್ರೆ ಬ್ರಾಹ್ಮಣ ಪದ್ಧತಿ ಒಳಗೆ ನಡುವು ಪರದೆ ಬಿಟ್ಟಿರ್ತಾವೆ. ನಡುವು ಪರದೆ ಬಿಟ್ಟು ಆಚೆ ಕಡೆ ಹುಡುಗ ಆಚೆ ಕಡೆ ಹುಡುಗಿ ನಿಂತಿರ್ತಾರೆ. ಗಂಡ ಐತೆ ನಿಂತಿರಂಗಿಲ್ಲ, ಇನ್ನು ಹುಡುಗ ಹುಡುಗಿ ಆಗಿರ್ತಾರ. ಆಗ ನಿಂತ ನಡುವು ಆತ ಹೇಳ್ತಿರ್ತಾನವ, ಸುಮೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ, ಪ್ರತಿಯೊಂದು ಮಂತ್ರಕ್ಕೂ ಸಾವಧಾನ ಅಂತಾನ. ಅವಾಗ ಅವ್ರ ಸಮರ್ಥ ರಾಮದಾಸರು ಏನೋ ಸಾವಧಾನ ಅಂತ ಹೇಳ್ತಾನಂತ, ಎಚ್ಚರ ಎಚ್ಚರ ಅಂತಾನೆ. ಯಾಕೆ ಎಚ್ಚರ ಅಂತ ಹೇಳ್ತಾನಂತ ಅವ್ರಿಗೆಲ್ಲ ಪೂರ್ವ ಜನ್ಮದ ಪುಣ್ಯದ ಬಲ ಇತ್ತು. ಅವಾಗ ಅಂದವ ಇದೇ ಚಾನ್ಸ್ ಅಂದಾರು, ಈಗ ಎಚ್ಚರ ಅಂದಾರು, ಎಚ್ಚರ ಆಗೇ ಬಿಟ್ರು. ಸುಮೂರ್ತೆ ಸಾವಧಾನ ಅಂತ ಮಂತ್ರ ನಾನು ನೋಡಿದ ಮೇಲೆ ಪರದತ್ತಿ ಆಗಿ ಶಕ್ತಿ ಕೆಳಗಿರ್ಬೇಕಂತಾರ. ಆಚೆ ಕಡೆ ಹುಡುಗ ಇಲ್ಲ, ಪರಾರಿ ಆಗಿಬಿಟ್ರು. ಮದುವೆ ಮಂಟಪದಾಗಿಂದನೇ ಓಡಿ ಹೋಗ್ಬಿಟ್ರು ಸಮರ್ಥ ರಾಮದಾಸರು. ಮದುವೆ ಮಂಟಪದಿಂದ ಹೊರಗಡೆ ಹೋದ ನಂತರದಲ್ಲಿ ಅವರು ಮಹಾನ್ ಜ್ಞಾನಿಗಳಾದರು. ಅನಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಾಜಿ ಮಹಾರಾಜನನ್ನು ಶಿಷ್ಯನಾಗಿಸಿಕೊಂಡು ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಶ್ರಮಿಸಿರ್ತಕ್ಕಂಥವರು ಯಾರು ಅಂತಂದರೆ ಸಮರ್ಥ ರಾಮದಾಸರು. ಅವರೆಲ್ಲ ಕಡೆ ಏನು ಮಾಡ್ತಾರೆ ಅಂದರೆ, ಇನ್ನೊಂದು ಏನು ಮಠದ ನಿರ್ಮಾಣ ಆಗೈತಿ ಅಂತಂದ್ರೆ ಇಲ್ಲಿ ಊರೊಳಗೆ ಬನ್ನಿ ಸಾಧುಗಳು ಹೋಗ್ತಿದ್ರು. ಅವರು ಸಹಿತ ಹಿಂಗ ಏನು ಮಂತ್ರ ಅನ್ನೋ ಟೈಮ್ನಾಗ ಬಿಟ್ಟು ಓಡಿದವರು. ಅವರು ದೊಡ್ಡ ಪೈಲವಾನರಿದ್ರಂತೆ, ನಡುವೆ ಬಿಟ್ಟು ಹೋಗಿದ್ರು. ಅವರು ತ್ರಿಕಾಲ ಜ್ಞಾನಿಗಳಿದ್ರು. ಆ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥವ್ರು ಈ ಮಠದ ಬಗ್ಗೆ ಮೊದಲೇ ಭವಿಷ್ಯ ನೋಡಿದ್ರಂತೆ. ಈ ಹೊಲದ ಅಜ್ಜನಿಗೆ ಈ ಒಂದು ಕ್ಷೇತ್ರದೊಳಗೆ ಪತ್ರಿಗಡ ಏನದ ನೋಡು, ಈ ಪತ್ರಿಗಡ ಇದ್ದ ಕ್ಷೇತ್ರದೊಳಗೆ ಒಂದು ದೊಡ್ಡ ಕ್ಷೇತ್ರ ಆಕೈತಿ. ಇದನ್ನ ನಮ್ಮ ವಂಶಿಕರು ಬಂದ ಕ್ಷೇತ್ರ ಮಾಡ್ತಾರೋ ಅಂತ ಹೇಳಿದಂತ. ಅವಾಗ ಆ ಮಲ್ಲಪ್ಪಜ್ಜ ಕುಂಬಾರ ಇದ್ದವರು ಅಜ್ಜಾವ್ರ ಧರ್ಮೇಶ್ವರ ಮಠದಾಗ ಇದ್ದಾಗ ಅವನಿಗೆ ತಲೆ ಹೊಳಿತಂತ. ಅವರಲ್ಲಿ ಯದಾರಂತ ಸಂದರ್ಭದೊಳಗೆ ಇಲ್ಲಪ್ಪ, ಮತ್ತು ಅವರು ಏನಂತಿದ್ರು ಅಂತಂದ್ರೆ ವಂಶಿಕರ ಬಂದು ಇಲ್ಲಿಂದ ಕ್ಷೇತ್ರ ಮಾಡ್ತಾರೆ ಅಂದಿದ್ರು. ಇಲ್ಲಿ ಪತ್ರಿಗಡ ಒಂದು ಕ್ಷೇತ್ರ ಐತಿ, ನೀವು ಬರ್ರಿ. ವಂಶಿಕರು ಅಂದ್ರೆ ಹೊಟ್ಟೆಲಿ ಹುಟ್ಟಿದವ್ರು ವಂಶಿಕರೇನ್ರಿ. ಅಜ್ಜಾರ ತಂದು ಭೀಮರಾಯ ಪಜ್ಜಗೆ ದೀಕ್ಷಾ ಕೊಟ್ಟವ್ರು. ಅವೆಂದು ದೀಕ್ಷಾ ಅಂತ ಬಂದು ಅಂದು ಮನೆಯಾಗ ಉಣ್ಲಿಲ್ಲ, ಹೊರಗೆ ಭಿಕ್ಷಾ ಬೇಡಿ ಉಂಡ. ಆದ್ರೆ ಹೆಂಗೆ ಅಂತಂದ್ರೆ ಅವರು ಅವ್ರ ಮಗ ಆದರು. ಯಾರು? ಬನ್ನಿ ಸಾಧುರು ಅಂದ್ರೆ ವೀರಾನಂದ ಸ್ವಾಮಿಗಳು ಅಂತ ಹೇಳಿ. ಅವ್ರ ಮಗ ಯಾರಾದ್ರು ಭೀಮರಾಯಪ್ಪ. ಅವ್ರ ಮಗ ಅಂದ್ರೆ ಇವರಜ್ಜ ಅವ್ರ ಪೂರ್ವಾಶ್ರಮದಲ್ಲಿ. ಹಂಗೆ ನೀವು ಏನಪ್ಪ ಅಂದ್ರೆ ವಂಶಿಕರನ್ನ ಹಿಂಗೆ ಗುರು ಸಂಬಂಧದಿಂದ ಹಾಕಿರಿ, ಅದಕ್ಕೆ ಇಲ್ಲಿ ಬಂದು ಕ್ಷೇತ್ರ ಮಾಡಬೇಕು ಬರ್ರಿ ಅಂತೇಳಿ ಅವ್ರು ಕೊಟ್ಟರು. ಆ ರೀತಿಯೊಳಗೆ ಅವರ ಒಂದು ವಾಕ್ಯದ ಬಲ ಅಂತಕ್ಕಂತಹದ್ದು ಯಾವ ರೀತಿ ಐತಿ ಅಂತಂದ್ರೆ, ಆ ವಾಕ್ಯದ ಬಲದ ಮುಖಾಂತರವಾಗಿ ಏನು ತ್ರಿಕಾಲ ಜ್ಞಾನಿಗಳು ಎಂದು ಹೇಳಿ ತಿಳ್ಕೊಂಡಾರ ನೋಡ್ರಿ. ಅವರು ಈ ಭೀಮರಾಯ ಪಂಚ ಅವ್ರಿಗೆ ಅವ್ರು ಇದನ್ನ ತಗೋಬೇಕು ಅಂದ್ರೆ, ದೀಕ್ಷಾ ತಗೋಬೇಕಂದ್ರೆ ಅವನು ಒಳ್ಳೆ ದುಡಿ ಮನುಷ್ಯ, ಹೊಲ ಮನೆ ಬಿಟ್ಟರೆ ಬೇರೆ ನೋಡವ ಅಲ್ಲ. ಆದ್ರೆ ಅವನೊಂದ್ಸಲ ಏನಾಗಿತ್ತು ಅಂತಂದ್ರೆ, ಕೋಡಿಕೊಪ್ಪದ ಈ ಹುಚ್ಚಿರ ಪಂಚದಲ್ಲ ಅವನು ಹೆಂಗೆ ಮಟ್ಟಿ ತಾನೇ ಜಗ್ಗವ ಆನಂತರ ಹೋಗಿ ತಿರುಗಿ ಬರೋದ್ರಾಗ ಮತ್ತೆ ಹೊಳೆ ಬಂದು ಮತ್ತೆ ಬಟ್ಟಿ ಜಗ್ಗವ. ಹಿಂಗೆ ಆ ರೀತಿ ಮನುಷ್ಯ ಅವಾಗ ದಾಟಿ ಹೋಗ್ಬೇಕಾದ್ರೆ ಇಲ್ಲಿ ತಪ್ಸಿ ಹಾದಿಗೆ ಹೊಲ ಇತ್ತು. ಅಲ್ಲೇ ಆಗಿನ ರೈತರೆಲ್ಲ ಹೆಂಗೆ ಅಂದ್ರೆ ಸುಗ್ಗಿ ಬಂದು ಹೊಲಕ್ಕೊಂದು ಹಾದ ಅಂದ್ರೆ ಅಲ್ಲೇ ಎತ್ತ ಕಟ್ಕೊಂಡು ಎಲ್ಲ ಕಟ್ಕೊಂಡು ಅಲ್ಲೇ ಇರೋರು. ಸುಗ್ಗಿ ಮುಗಿಸ್ಕೊಂಡು ಮನೆ ಕಡೆ ಬರೋದು. ಹಾಗಿದ್ದ ಸಂದರ್ಭದಾಗ ಹೇಳಿರಂತ ಕಡ್ಲಿ ಹಾಕಿರ್ತಾರಂತ. ಅವ್ರು ದಾಟಿ ಹೊಂಟಾಗ ಹೇಳ್ರಂತ, ಭೀಮ ಆ ಕಡ್ಲಿ ಗಿಡ ಒಬ್ಬಕೊಂಡು ಬಂತಂದು ನೋಡಂದ್ರಂತವ್ರು. ಅಂದ ಕೂಡಲೇ ಅವಂತ ಅಷ್ಟು ನಾಲ್ಕು ನಡುವತ್ತಿ ಕೊಟ್ಟು ಒಳಗೆ ಬಂದು ಹೆಂಗೆ ತಿಂತಾನು ನೋಡ್ಬೇಕಂದ್ರೆ ಅವರು. ಅವಾಗ ಯಾಕೆ ಸೊಲಗೈ ಆಗ ಕತ್ತಿದ ಮೇಲೆ ಬೇವಿನ ಗಿಡ ಹಾಕಂತ ಕಾಲ ಮಾಡ್ತಿದ್ದಂತ. ಬೇವಿನ ಗಿಡದಾಗ ಕುಂತು ಕಾಲ ಮಾಡ್ಬೇಕಾದ್ರೆ ಆ ಸಲ ತಪ್ಸಿಗೆ ಆಗ ಬೆರಕೊಂಡಿದ್ದಂತ ಹಾದಿಲೆ. ಅವೇನು ಸೊಲಗೈ ಆದ ಟೈಮ್ನಾಗ ಕೊಟ್ಟಿದ್ದ ಮೊಬೈಲ್ ಹೋಗಂತೆ. ಈಗ ಒಂದು ಕಡ್ಲಿ ಗಿಡ ಕಡ್ಲಿ ತಿಂದ ಬರ್ತಾನೆ ಅಂದ್ರಂತ. ಇವು ಎಲ್ಲಿ ಕುಂತಾನೆ ಬೇವಿನ ಗಿಡದಾಗ ಕುಂತು ನೋಡತ್ತಾನ. ಅವ್ ಕೊಟ್ಟು ಎಲ್ಲಿಗೆ ಬಂದಂದ್ರೆ ಸೀದಾ ಅವ್ರು ಯಾವ ಗಿಡ ತೋರಿಸಿದ್ರು ಅದ ಗಿಡನ ಬಂದು ಕಿತ್ತು ಅಲ್ಲೇ ತಿಂದು ಹೋಗೋದು ಹೋದ. ಅವಾಗ ಅದನ್ನು ನೋಡಿದ ಮನುಷ್ಯ ಏನಾಯ್ತಂದ್ರೆ ತಲೆನ ಒಂಥರ ತಿರುಗಿತವ. ಅಲ್ಲಿಗೆ ಹೌದಪ್ಪ ಇದು ಕರೆ ಐತಿ ಅಂತೇಳಿ ಅವಾಗ ಹೋಗಿ ನನಗೆ ದೀಕ್ಷಾ ತಗೊಂಡೆ ಅಂತೇಳಿ ದೀಕ್ಷಾ ತಗೊಂಡು ಅಲ್ಲಿಂದ ಏನಾಯ್ತಂದ್ರೆ ಅವ್ರ ಜ್ಞಾನಿ ಲಕ್ಷಣ ಹೆಂಗಂತಂದ್ರೆ, ಜ್ಞಾನಿ ಒಳಗೆ ಒಂದಷ್ಟು ಲಕ್ಷಣ ಅದಾವ. ಏನು ಅಂದ್ರೆ ಗತಾಗತ, ಸಂಶ್ಲಿಷ್ಟ, ಉನ್ಮಾದ ಅಂತೇಳಿ ಅವೆಲ್ಲ ಪ್ರಭೇದ ಅದಾವ.
ಜ್ಞಾನಿಗೆ ಅಷ್ಟು ಅವಸ್ಥೆಗಳು ಬರ್ತವೆ. ಆ ಉನ್ಮಾದಾವಸ್ಥೆ ಅವ್ರಿಗೆ ಪ್ರಾಪ್ತಿಯಾಗಿತ್ತು. ನಾವೆಲ್ಲ ಹುಚ್ಚರಂದಿವು. ಆದರೆ ಹುಚ್ಚಾಗಿದ್ದರೆ ಇಂಥವರು ಯೋಗಿನ ಜನ್ಮ ಕೊಡಕ್ಕೆ ಸಾಧ್ಯತೆ ಇಲ್ಲ. ಆ ರೀತಿಯೊಳಗೆ ಆ ವಿರಾಳಾನಂದ ಸ್ವಾಮಿಗಳಂತಕ್ಕಂಥವ್ರು ತ್ರಿಕಾಲ ಜ್ಞಾನಿಗಳಾಗಿದ್ದರು. ಅವರು ಸಹಿತ ಈ ಮದುವೆಯಾದ ಸಂದರ್ಭದೊಳಗೆ ಅವರು ಸುಮೂರ್ತಿ ಸಾವಧಾನ ಅಂದಾಗ ಮದುವೆ ಮಂಟಪದಿಂದ ಓಡಿ ಬಂದು ಅವರು ಮಹಾತ್ಮರಾಗಿ ಎಂಥ ಲೀಲೆಗಳು ನೆರವೇರ್ತವೆ. ಹೀಗೆ ಇಲ್ಲಿ ಬೋಧ ಪ್ರೇತಗಳು ಅಂತಕ್ಕಂಥವು ಸಹಿತ ಇಲ್ಲಿ ಮದುವೆ ಮಾಡ್ಕೊಳ್ತವೆ. ಮುಂಡ ಮತ್ತಲೆ ಬಾರಿಸಿದವು ಸೊನ್ನೆಗಂಗ ಕಾಳಿ ಹಿಡಿದವು ತುಂಗ ಶಂಕವ ಮೂಡಿದವು ಕರತಾಳ ಹಾಕಿದವು ಕಣ್ಣ ಕನ್ನಡದಲ್ಲಿ ಕುಣಿದವು ಜನ್ಮ ಪಾತ್ರವು ಈ ಕರೆದ ತನ್ನ ತನ್ನದಿ ಕಾಣಿಸ್ತುರಣ ಭೂಮಿ ಸಂಭ್ರಮವು ಭೂಮಿ ಸಂಭ್ರಮವು. ಹೀಗೆ ಅವುಗಳೆಲ್ಲವೂ ಸೇರಿ ರಣರಂಗ ಅಂತಕ್ಕಂತಹದ್ದು ಭೂತಗಳ ಮದುವೆಯ ಮಂಟಪ ಆಗಿ ನಿರ್ಮಾಣ ಆಗಿತ್ತು ಅಂತೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾರೆ, ವಿಡಂಬನೆಯನ್ನು ಮಾಡ್ತಾರೆ. ಈ ರೀತಿಯೊಳಗೆ ಏನು ಅಂತಂದ್ರೆ ಅವಗುಣಗಳಂತಕ್ಕಂಥದ್ದರ ಮೇಲೆ, ಇಂದ್ರಿಯಗಳಂತಕ್ಕಂಥವುಗಳ ಮೇಲೆ ಅವಗುಣಗಳಂತಕ್ಕಂಥವುಗಳು ದಾಳಿಯನ್ನು ಮಾಡ್ತಾ ಇದ್ದಾವೆ. ಆ ದಾಳಿಯನ್ನು ಮಾಡ್ತಾ ಇರತಕ್ಕಂತಹದ್ದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಆ ಅವಗುಣಗಳನ್ನು ಕಳೆದುಕೊಂಡು ನಮ್ಮ ಇಂದ್ರಿಯಗಳಂತಕ್ಕಂಥವುಗಳ ಮೇಲೆ ಅವನ್ನ ಏನು ಮಾಡಬೇಕು ಅಂತಂದ್ರೆ ಅವಗುಣಗಳನ್ನು ಸಂಹಾರ ಮಾಡೋಕ್ಕಂತೂ ಬರುವುದಿಲ್ಲ. ದೇವ ಶರಣರು ಏನಂತಾರು ಅಂದ್ರೆ ಇದ್ದಿರ್ತಕ್ಕಂಥ ಅವಗುಣಗಳನ್ನು ನಾವು ಅವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು, ಸದ್ಗುಣಗಳ ಕಡೆ ಒಂದು ಹಚ್ಚಬೇಕು ಅಂತ ಹೇಳ್ತಾರೆ. ಈ ಅವಗುಣಗಳಂತಕ್ಕಂತಹದ್ದು ಏನು ಅಂದ್ರೆ ಒಂದು ಬೆಳೆಯೊಳಗೆ ಕಸ ಇದ್ದಂಗ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹೋಗ್ತದೆ ಅಂತ ಬಸವಣ್ಣಂತಾರೆ. ಇವು ಅವಗುಣಗಳಂತಕ್ಕಂಥವು ಪ್ರಳಯದ ಕಸಗಳು, ನಮ್ಮನ್ನು ಮುಳುಗಿಸ್ತಕ್ಕಂಥ ಕಸಗಳಿವು. ಇವನ್ನು ನಾವು ಒಂದೊಂದಾಗಿ ಕಳ್ಕೊಳ್ಬೇಕು. ಅವನ್ನ ಕಳ್ಕೊಂಡಾಗ ಏನಾಗ್ತೈತಿ ಅಂದ್ರೆ ನಮ್ಮ ಸದ್ಗತಿ ಅನ್ನುವಂತಹದ್ದು ನಮಗೆ ದೊರಕ್ತದೆ. ಅದಕ್ಕೆ ಏನು ಹೇಳಿದ್ರು ಅಂದ್ರೆ ಶರಣರು, ಇದ್ದ ಅವಗುಣಗಳನ್ನ ನಾವು ತೆಗೆದು ಕಿತ್ತು ಹೋಗ್ಬೇಕಾಗೋದಿಲ್ಲ. ಅವನ್ನ ಈ ಕಡೆ ಇದ್ದದ್ದು ಹೋಗಿ ಈ ಕಡೆ ಹಚ್ಚೋದು, ಕೆಟ್ಟದ್ರ ಕಡೆ ಇದ್ದಿದ್ದು ಅವನ್ನ ಚಲೋದ್ರ ಕಡೆ ಹೋಗಿ ಹಚ್ಚಿ ಬಿಡ್ಬೇಕು ಅಂತ ಹೇಳ್ತಾರೆ ಅವರು. ಕಾಮ ಬೇಡ ಪರಸ್ತ್ರೀಯಲ್ಲಿ, ಕಾಮ ಬೇಕು ಲಿಂಗದಲ್ಲಿ. ಕಾಮ ಅಂತಕ್ಕಂಥದ್ದನ್ನ ಪರಸ್ತ್ರೀಯರ ಮೇಲೆ ನೀನು ಮಾಡೋಕ್ಕಿಂತಲೂ ನಿನ್ನ ಗೊಳಗಿರ್ತಕ್ಕಂತಹ ಲಿಂಗ ಭಗವಂತನ ಮೇಲೆ ಆ ಕಾಮವನ್ನು ಇಡು. ಅನಂತರದೊಳಗೆ ಮುಂದೆ ಹೇಳ್ತಾರೆ ಅವರು, ಕ್ರೋಧ ಬೇಡ ಗುರುವಿನಲ್ಲಿ, ಕ್ರೋಧ ಬೇಕು ಕರಣಗಳಲ್ಲಿ. ನಿನ್ನ ಸಿಟ್ಟ ಅಂತಕ್ಕಂತಹ ಗುರು ಹಿರಿಯರ ಮೇಲೆ ಬೇಡ್ತಮ್ಮ, ಅದು ನಿನ್ನನ್ನು ಪಾತಾಳಕ್ಕೆ ಇಡುತ್ತದೆ. ಆ ಸಿಟ್ಟು ಅನ್ನುವಂಥದ್ದು ಏನಾದರೂ ನೀವು ಮಾಡೋಯ್ತಿ ಅಂದ್ರೆ ನಿನ್ನ ಕರಣಗಳು ಇಂದ್ರಿಯಗಳಂತಕ್ಕಂಥವುಗಳ ಮೇಲೆ ಮಾಡು. ಕಂಡು ಯಾರೋ ಬೇರೆ ನೋಡಾಕತ್ತೈತಿ, ಅದನ್ಯಾಕೆ ನೋಡ್ತಿ ಅಂತ ಅದನ್ನು ವಿರೋಧ ಮಾಡು, ಅದ್ರ ಮೇಲೆ ಕ್ರೋಧ ಮಾಡು. ನಿನ್ನ ಕಾಲ ಭಗವಂತನ ಕಡೆ ಹೋಗೋದು ಬಿಟ್ಟು, ಮಠಮಂದಿರಕ್ಕೆ ಹೋಗೋದು ಬಿಟ್ಟು ಮತ್ತೆಲ್ಲೆಲ್ಲೋ ಶರೀರ ಅಂಗಡಿಗೋ ದಾಬಾಕೋ ಎಲ್ಲೋ ಹೋಗಿ ಹೊಂಟಿರ್ತಾರೆ, ಅದ್ರ ಮೇಲೆ ಸಿಟ್ಟು ಮಾಡು. ಆ ಸಿಟ್ಟು ಮಾಡಿ ಅದನ್ನು ಏನು ಮಾಡು ಅಂದ್ರೆ ಅದರ ಮೇಲೆ ನಿನ್ನ ಸಿಟ್ಟು ತೀರಿಸುವ ನಿಲ್ಲಿಸೋದನ್ನ. ಹೀಗೆ ಕ್ರೋಧ ಬೇಡ ಗುರುವಿನಲ್ಲಿ, ಕ್ರೋಧ ಬೇಕು ಕರಣಗಳಲ್ಲಿ. ಮುಂದೆ ಹೇಳ್ತಾರೆ, ಲೋಭ ಬೇಡ ತನುವಿನಲ್ಲಿ, ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ. ಈ ಲೋಭ ಅಂತಕ್ಕಂಥ ಜಿಪುಂತನ ಅಂತಕ್ಕಂತಹದ್ದು ಇದು ಬೇಕಂತಕ್ಕಂತಹ ಲೋಭತನ ಈ ತನುವಿನ ಮೇಲೆ, ಅಂದ್ರೆ ಈ ಶರೀರದ ಮೇಲೆ ಲೋಭ ಮಾಡಬೇಡ. ಈ ಶರೀರನ್ನ ಈ ಗುರುವಿನ ಸೇವಾದಿಗಳಲ್ಲಿ ಹಿಂದಿಕ್ಕಿಕೊಳ್ಳಬೇಡ. ಅದನ್ನ ಏನ್ ಮಾಡಬೇಕು, ಈ ಲೋಭವನ್ನ ಪಾದೋದಕ ಪ್ರಸಾದದ ಮೇಲಿಡು. ಭಗವಂತನ ಪ್ರಸಾದ ಗುರುವಿನ ಪಾದೋದಕದಲ್ಲಿ ಲೋಭ ಮಾಡು. ಇದನ್ನ ಯಾರು ಕೊಡಂಗಿಲ್ಪ, ಇದೆಲ್ಲ ನನಗೆ ಬೇಕು, ನಾನೇ ಪೂಜೆ ಮಾಡಬೇಕು, ನಾನೇ ಪಾದೋದಕ ತಗೋಬೇಕು, ಎಲ್ಲ ನನಗೆ ಆಗಲಿ, ನನಗೆ ಇದಕ್ಕೆ ಉಳಿಕಿದ್ದಕ್ಕೆ ಬೇಡ ಅಂತ ಹೇಳ್ತಾರೆ ಅವರು. ಅದೇ ಮೋಹ ಅಂತಕ್ಕಂತಹದ್ದು. ಮೋಹ ಬೇಡ ಸಂಸಾರದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ. ಈ ಸಂಸಾರದ ಮೇಲೆ ಮೋಹ ಮಾಡಬೇಡ. ಆ ಸಂಸಾರದ ಮೇಲೆ ಇರ್ತಕ್ಕಂಥ ಮೋಹವನ್ನು ಗುರು ಲಿಂಗ ಜಂಗಮರ ಮೇಲೆ ನಿನ್ನ ಆ ಮೋಹವನ್ನು ಮಾಡು. ಅವರು ನಿನ್ನನ್ನು ಸದ್ಗತಿಗೆ ಒಯ್ತಾರೆ, ಅದು ನಿನಗೆ ಸದ್ಗತಿಗೆ ಕಾರಣ ಆಗ್ತದೆ. ಆಮೇಲೆ ಮದ ಬೇಡ ಶಿವಭಕ್ತರಲ್ಲಿ, ಮದ ಬೇಕು ಶಿವಾಚಾರ
ಗಣಬೆಂಬಲ್ಲಿ. ಈ ಮದ ಅಂತಕ್ಕಂತಹದ್ದು, ಅಹಂಕಾರ ಅಂತಕ್ಕಂತಹದ್ದು ಶಿವಭಕ್ತರ ಮೇಲೆ ಮಾಡಕ್ ಹೋಗ್ಬೇಡ, ಶಿವನ ಮೇಲೆ ಮಾಡಬೇಡ. ಏನು ಅಂತಂದ್ರೆ ಶಿವಾಚಾರ ಗಣಬೆಂಬಲ್ಲಿ, ನಾನು ಹೇಳಿರ್ತಕ್ಕಂತಹ ಧರ್ಮ, ನಾನು ಪಾಲಿಸ್ತಕ್ಕಂತಹ ಈ ಧರ್ಮ, ಶಿವಧರ್ಮ, ಇದು ಶ್ರೇಷ್ಠವಾದದ್ದು, ನಾನು ಇದರಲ್ಲಿ ಸದ್ಗತಿಯನ್ನು ಹೊಂದುತ್ತೇನೆ ಅಂತಕ್ಕಂಥದ್ರ ಮೇಲೆ ಅಭಿಮಾನ ಮದವನ್ನು ತಾಳುವಂತಾರೆ. ಅನಂತರದಲ್ಲಿ ಹೇಳ್ತಾರೆ ಮತ್ಸರ. ಮತ್ಸರ ಬೇಡ ಸಕಲ ಪ್ರಾಣಿಗಳಲ್ಲಿ, ಮತ್ಸರ ಬೇಕು ಹೆಣ್ಣು ಹಣ್ಣು ಮಣ್ಣಿನಲ್ಲಿ. ಹೊಚ್ಚಿಕಿಟ್ಟ ಮಾಡ್ತೇನಪ್ಪ, ಹೊಚ್ಚಿಕಿಟ್ಟ ಯಾವ ಪ್ರಾಣಿಗಳ ಮೇಲೂ ಮಾಡಕ್ ಹೋಗಬೇಡ. ಮಾಡೋ ಉದ್ದಿ ಅಂದ್ರೆ ಅದ್ರ ಮೇಲೆ ಮಾಡು, ಹೆಣ್ಣು ಹಣ್ಣು ಮಣ್ಣಿನಲ್ಲಿ. ಇದು ಚಲೋ ಗಂಟು ಬಿತ್ತಪ್ಪ, ನನಗ ಹೆಣ್ಣು ಗಂಟು ಬಿತ್ತು, ಏನೋ ಹಣ್ಣು ಚಲೋ ಗಂಟು ಬಿತ್ತಲ್ಲ, ಅದ್ರ ಮೇಲೆ ಹೊಚ್ಚಿಕಿಟ್ಟು ಮಾಡು. ಈ ಮಣ್ಣು ಇದನ್ನು ಚಲೋ ಗಂಟು ಬಿತ್ತಲ್ಲ ನನಗಂತ ಇದ್ರ ಮೇಲೆ ಹೊಚ್ಚಿಕಿಟ್ಟು ಮಾಡು, ಅದು ನಿಮ್ಮ ಸದ್ಗತಿಗೆ ಕಾರಣ ಆಗ್ತದೆ. ಹೀಗೆ ಈ ಅವಗುಣಗಳನ್ನ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸು. ನಿನ್ನ ಹತ್ರ ಒಂದು ಚಾಕು ಐತಿ, ಆ ಚಾಕುನ ಹೆಂಗೆ ಬಳಸಬೇಕು ಹಂಗೆ ಬಳಸು. ಉಳ್ಳಾಗಡ್ಡಿ ಕಟ್ ಮಾಡು, ಸೌತೆಕಾಯಿ ಕಟ್ ಮಾಡು, ಏನು ಬೇಕು ಕಟ್ ಮಾಡಿ ಪಲ್ಯ ತಯಾರು ಮಾಡಿ ಕಮ್ಮಗವನು. ಅದ ಚಾಕು ತಗೊಂಡು ಹೋಗಿ ಮತ್ತೊಬ್ರು ಹೊಟ್ಟೆಗೆ ಹಾಕಿದೆ ಅಂದ್ರೆ, ಮತ್ತೊಬ್ರು ಚಂದಕ್ಕೆ ಹೋದೆ ಅಂದ್ರೆ, ಏನು ಚಾಕು ಅನ್ಬೇಕಾರೆ ನಾವು ಮಾಡೋ ಕೆಲಸ ಬೇರೆ ಐತಲ್ಲ. ಹಾಗೆ ಇಲ್ಲಿ ಅವಗುಣಗಳು ಅಂತಕ್ಕಂಥವನ್ನ ಎದಕ್ಕೆ ಬಳಸಬೇಡ, ಎದಕ್ಕೆ ಬಳಸು ಅನ್ನೋದನ್ನು ನಮಗೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ನಾವು ಈ ಸದ್ಗುಣದಲ್ಲಿ ಬಂದಿರುವ ಅಂದ್ರೆ ನಮ್ಮ ಜೀವನ ಪಾವನ ಆಗ್ತದೆ. ಯಾವಾಗ ನಾವು ಒಳ್ಳೆಯ ಗುಣವನ್ನು ನಮ್ಮಲ್ಲಿ ಆ ಜೀವನದಲ್ಲಿ ಅಳವಡಿಸ್ಕೊಳ್ತೇವೋ ಅವಾಗ ನಾವು ಮನುಷ್ಯರಾಗ್ತೇವೋ. ಇಲ್ಲಂದ್ರೆ ನಾವು ಏನು ಅಂತಂದ್ರೆ ಮಾನವರೆಲ್ಲ ದಾನವರಾಗೇ ಬಾಳ್ಬೇಕಾಗ್ತತಿ. ನಮ್ಮ ಒಳಗಡೆ ಅವಗುಣ ಅಂತ ತುಂಬಿಕೊಂಡಿದ್ರೆ ನಾವು ಮಾನವರಾಗೋದಿಲ್ಲ, ದಾನವರಾಗ್ತೇವೆ. ಅದಕ್ಕೆ ಅಂತಹ ಒಂದು ಸದ್ಗುಣದ ಕಣಿಯಾಗಿ ನಾವು ಜೀವನವನ್ನು ಸಾಗಿಸಬೇಕು ಅಂತ ಹೇಳ್ತಾರೆ. ನಾವು ಎಲ್ಲವನ್ನ ದುರ್ಗುಣಗಳನ್ನು ಬಿಟ್ಟು ಸದ್ಗುಣದಲ್ಲಿ ಬಂದಾಗ ಅದೇ ಜೀವನ ನಿಜವಾಗಿರ್ತಕ್ಕಂಥದ್ದು. ಅದಕ್ಕಿಂತ ಹಿಂದುವಾಗ ನಮ್ಮ ಜೀವನ ಏನು ಇಷ್ಟು ದಿನ ಕಳೆದಿದ್ದೆಲ್ಲ ವ್ಯರ್ಥ ವ್ಯರ್ಥ ವ್ಯರ್ಥ. ಸದ್ಗುಣದಾಗ ಯಾವಾಗ ಬಂತೀವೋ ಅವಾಗ ಜೀವನ ಸಾರ್ಥಕ. ಅದಕ್ಕೆ ಏನಾಯ್ತು ಅಂದ್ರೆ ಒಂದ್ಸರಿ ಒಬ್ಬ ಸಾಧು ಮುಕ್ತ ಬಂದ. ಎಲ್ಲಿ ಬಂದ ಅಂದ್ರೆ ಒಬ್ಬ ದೊಡ್ಡ ಶ್ರೀಮಂತರ ಮನೆಗೆ ಬಂದ. ಬಾಗಿಲ್ದಾಗ ನಿಂತು ಭಿಕ್ಷಾಂದೇಹಿ ಅಂದ. ಭಿಕ್ಷಾಂದೇಹಿ ಅಂದ ಕೂಡಲೇ ಮನೆಯೊಳಗಿಂದ ಆ ಮನೆ ಸೊಸಿ ಹೆಣ್ಮಗಳು ಬಂದಳು. ಬಂದು ಬರ್ರಿ ಅಪ್ಪ, ಹೊರಗೆ ಯಾಕೆ ನಿಂತೀರಿ, ಒಳಗೆ ಬರ್ರಿ. ಹಾಗೆಲ್ಲ ಒಳಗೆ ಪಡಸಾಲಿ ಕಟ್ಟಿ ಎಲ್ಲ ಇತ್ತು. ಈಗೇನು ಪಡಸಾಲಿ ಇಲ್ಲ, ಕಟ್ಟಿಲ್ಲ, ನೆಟ್ಟಿಗೆ ಹಾಲು ಎದುರಿಗೆ ಮತ್ತೆ ಅಡುಗೆ ಮನೆಯಿಂದ. ಹಾಗೆ ಒಳಗೆ ಬರ್ರಿ ಅಂತೇಳಿ ನೀರು ಕೊಟ್ಟು ಕುಡಿಸಿ ಅವ್ರಿಗೆ ಬರೀ ಭಿಕ್ಷಾಂದೇಹಿ ಅಂದ್ರೆ ಹಂಗೆ ನೀರು ನೋಡಿ ಹೊರಬೀಳಂಗಿಲ್ಲ. ಬಹಳ ಸಂಸ್ಕಾರವಂತ ಹೆಣ್ಮಗಳು. ಕೂಡ್ರಿ ಅಂತ ಹೇಳಿ ನೀರು ಕೊಟ್ಟು, ಅನಂತರದೊಳಗೆ ನೀವು ಪ್ರಸಾದ ಮಾಡ್ತಿದ್ರೆ ಪ್ರಸಾದ ಮಾಡ್ರಿ ಅಂತ ಹೇಳಿ ಪ್ರಸಾದ ಮಾಡಿಸಿ ಎಲ್ಲವನ್ನು ಮಾಡಿ ಆ ಹೆಣ್ಮಗಳು ದಕ್ಷಿಣೆಯನ್ನು ಕೊಟ್ಟು ಅನಂತರದೊಳಗೆ ಅವ್ರನ್ನ ಕಳಿಸ್ಕೊಡ್ಲಿಕ್ಕೆ ಅವಾಗ ಅವ್ರಿಗೆ ಇಷ್ಟು ಸಣ್ಣ ವಯಸ್ಸಿನ ಹೆಣ್ಮಗಳು ಅತಿ ವಯಸ್ಸಾದ ಮುದುಕರಲ್ಲಿ ಇರ್ತಂತಹ ಸಂಸ್ಕಾರ ಅವಳ ಹತ್ತೈತಿ. ಅದಕ್ಕೆ ಏನು ಯಾವ ಎಷ್ಟು ಶನಕ್ಕಿದಿ, ಎಷ್ಟು ಸಂಸ್ಕಾರ ಐತೆ ನಿನ್ನ ಹತ್ತೈಕ. ಅದಕ್ಕೆ ನಿನಗೆ ವಯಸ್ಸರ ಎಟ್ಟು, ಏನು ನೀನು ತಾನ, ಏನು ನಿನ್ನ ಗತಿ ಅಂದಾಗ ಹೆಣ್ಮಗಳಂದ್ರು, ನೋಡಪ್ಪ ನನಗೆ ಈಗ ಒಟ್ಟು 10 ವರ್ಷ ವಯಸ್ಸು. ಅಕ್ಕಿಗೆಲ್ಲ ಇದ್ದು 30-40 ವರ್ಷ ಇದ್ದು, ನನಗೆ 10 ವರ್ಷ ವಯಸ್ಸು ಅಂದರು. 10 ವರ್ಷ ವಯಸ್ಸು ಹಂಗಾದ್ರೆ ನನ್ನ ಗಂಡನ ವಯಸ್ಸೆಟ್ಟು ಅಂತವ. ಅವಾಗಂದ್ರು ನನ್ನ ಗಂಡಗೆ ಈಗ 5 ವರ್ಷಪ್ಪ. ಅವಂದ ಸಾಧು ಅಂದ, ಇದೇನೇನು ಯಾಕೋ ಬೇರೆನೇ ಆಗಿತ್ತಲ್ಪ, ತಿಳಿ ಕರ್ಕೊಳಕತ್ತಾವ ಸಾಧು. ಹೋಗ್ಲಿ ಯಾಕಂದ್ರೆ ಗಂಡಗೆ 5 ವರ್ಷ ಆದ್ರೆ ನಿಮ್ಮ ಮಾವು ಎಷ್ಟು ವಯಸ್ಸ ಅಂದವ. ನಮ್ಮ ಮಾವು ಈಗ 2.5 ವರ್ಷ ರೀ. ಮತ್ತು ತೆಗಿತಾವ ಸಾಧು. ಮಾವಿಗೆ 2.5 ವರ್ಷ ಆದ್ರೆ ನಿಮ್ಮ ಅತ್ತಿಗೆ 8 ವರ್ಷ, ನಮ್ಮ ಅತ್ತಿಗೆ ಈಗ 1 ವರ್ಷ ರೀ. ಅವಂದ 1 ವರ್ಷದ ಅತ್ತಿ, 2.5 ವರ್ಷದ ಮಾವ, 5 ವರ್ಷದ ಗಂಡ, 10 ವರ್ಷದ ಹೆಂಡತಿ. ಏನದು ಕತ್ತಿ ಅಂತ ಯಾವಾಗ ನಂಗೇನು ತಿಳಿಯುವಂತಿದ್ದು. ಏನಾರು ಬಿಡಿಸಿ ಹೇಳ್ತೇನೆ ಅಂದ್ರು. ಏನಾರು ಬಿಡಿಸಿ ಹೇಳುವಂತ ಇದೇನು ತಿಳಿಯುವಂತ ನಿನ್ನ ಲೆಕ್ಕ ನನಗೆ ಹತ್ತು ಅಂತ ಹೇಳಿ ಲೆಕ್ಕ ಅಂತ. ಯಾಕೆ ಅಂದ್ರಪ್ಪ
ನಾವು ಇಟ್ಟಿದ್ದ ಏನು ನಾವು ಹುಟ್ಟಿದಂದಿಂದ ಹಿಡಿದು ಇಲ್ಲಿ ತನಕ ಗೆಳತಿಯರು ಆಟ ಪಾಠ ವಾರ್ಗಿಯವ್ರ ಜೊತೆ ಏನೇನೋ ಮಾಡ್ತಿದ್ದೆ, ಏನೇನೋ ಆಟ ಆಡ್ತಿದ್ದೆ, ಏನೇನೋ ಮಾಡ್ತಿದ್ದೆ. ಈಗೇನಂದ್ರೆ ಈ ಭಕ್ತಿ ಮಾರ್ಗಕ್ಕೆ ಬಂದು ಶಿವ ಅಣ್ಣ ಕತ್ತಿ ಹರ ಅಣ್ಣ ಕತ್ತಿ ಈಗ 10 ವರ್ಷ ಆಗ್ತಪ್ಪ. ಇದ ಜೀವನ ಕರೆದು ಹಿಂದಿದ್ದೆಲ್ಲ ವ್ಯರ್ಥ, ಅದಕ್ಕೆ ನನಗೆ 10 ವರ್ಷ ಅಂತ ಹೇಳ್ರಿ ಅಪ್ಪ ಅಂದರು. ಹಾಗಾದ್ರೆ ನಿಮ್ಮ ಗಂಡಗೆ ಅದು ಇಸ್ಪೆಟ್ ಆಗ್ತಿತ್ತು, ಸೆರೆ ಕುಡಿತಿತ್ತು, ಡಾಬಾ ತಿಂತಿತ್ತು, ಅದನ್ನೆಲ್ಲ ಬಿಡಿಸಿದನೀಗ. ಬಿಡಿಸಿ ಈಗ ಒಂದಿಟ್ಟು ಮಠಕ್ಕೆ ಹೋಗಾಕತ್ತೈತಿ, ಈಗ ಒಂದಿಟ್ಟ ಏನೋ ಸನ್ಮಾನ ನಡೆಯತೈತಿ. ಈಗ ಭಕ್ತಿ ಮಾರ್ಗಕ್ಕೆ ಬಂದು ಏನಾಗೈತಿ ಅಂದ್ರೆ ಈಗ ಒಂದು 5 ವರ್ಷ ಆತ್ರಿ, ಅದಕ್ಕೆ ಅವಾಗ 5 ವರ್ಷ ಅಂದರು. ಹಂಗಾದ್ರೆ ಅದು ಬಡ್ಡಿ ಆಡ್ತಿತ್ತು, ಚಕ್ರ ಬಡ್ಡಿ ಆಡ್ತಿತ್ತು. ಅದನ್ನೆಲ್ಲ ಬಿಡಿಸಿ ಊರು ಮಂದಿನೆಲ್ಲ ಡಬ್ಬ ಹಾಕೊಂತ ಬೇಡವ ಎಲ್ಲಾನು ಬಿಡಿಸಿ ಈಗ ಭಕ್ತಿ ಮಾರ್ಗಕ್ಕೆ ತಂದು ಈಗ ಒಂದು 2-2.5 ವರ್ಷ ಆತ್ರಿ. ಅದಕ್ಕೆ 2.5 ವರ್ಷ ನಾವಿಷನ್ನಿ ಅತ್ತಿ ಹಿಡಿದಿನ ಮೊಸರು ಮಾಡ್ತಿತ್ತು, ಮಜ್ಜಿಗೆ ಮಾಡ್ತಿತ್ತು, ಹಾಲ್ಯಾಗ ನೀರು ಕುಡಿಸ್ತಿತ್ತು, ಬೆಣ್ಣೆಯಾಗ ಹಿಟ್ಟು ಕುಡಿಸ್ತಿತ್ತು. ಇದನ್ನೆಲ್ಲ ಬಿಡಿಸಿ ಈಗ ಈ ಮಾರ್ಗಕ್ಕೆ ತಂದು ಹಚ್ಚಿ ಈಗ 1 ವರ್ಷ ಆತ್ರಿ ಅಪ್ಪ. ಅದಕ್ಕೆ 1 ವರ್ಷ ಏನ್ರಿ ಎಂದು ಸಾಧ್ಯ ಅಲ್ಲೇನು ಕುಂತಿದ್ರಲ್ಲ ಸಾಧುರು ಎದ್ದು ನಿಂತ ಹೆಣ್ಮಗಳಿಗೆ ಸಾಷ್ಟಾಂಗ ಹಾಕಿನಂತೇವ್ವ, ನಿನ್ನ ಲೆಕ್ಕದಾಗ ನಾನು ಈ ಭೂಮಿ ಮೇಲಿಂದ ಹುಟ್ಟಿಲ್ಲವ್ವ. ಬರೇ ಬಂದೆ ಮನೆ ತಿರುಗಿ ತಿನ್ನೋದು ಆತು, ನಾನು ಇನ್ನೂ ಶಿವ ಅಂದಿಲ್ಲ ಹರ ಅಂದಿಲ್ಲವ, ನೀ ದೊಡ್ಡಕ್ಕಿವ ಅಂತೇಳಿ ಶಾಸ್ತ್ರಾಂಗ ಹಾಕಿದಂತ. ಹಾಗೆ ನಮ್ಮ ಜೀವನದಲ್ಲಿ ನಾವು ಈ ಭಕ್ತಿ ಮಾರ್ಗಕ್ಕೆ, ಈ ಸದ್ಗುಣದ ಮಾರ್ಗಕ್ಕೆ ಎಂದು ಬರ್ತೀವೋ ಅಂದಿನಿಂದ ನಮ್ಮ ಆಯುಷ್ಯ ಪ್ರಾರಂಭ. ಅದಕ್ಕಾಗಿ ನಾವೆಲ್ಲ ಸದ್ಗುಣಗಳನ್ನು ಹೊಂದಬೇಕು. ಅಂತಹ ಸದ್ಗುಣವನ್ನು ಹೊಂದತಕ್ಕಂತಹ ಸದ್ಬುದ್ಧಿಯನ್ನು ಮೌನ ಮಲ್ಲಿಕಾರ್ಜುನಪ್ಪವರು ನಮ್ಮೆಲ್ಲರಿಗೂ ಕರುಣಿಸಿ ಅಂತ ಹೇಳಿ ಈ 2 ನುಡಿಗಳನ್ನು ಪ್ರಜ್ವಲ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಇದ್ದಾರೆ. ಜಯದಲ ಕುಮನೆ ಸುರರಿಗ ಜಯದಲ ಕುಮನೆ ಸುರರಿಗ ಜಯದಲ ಕುಮೆ ದೇವಿ ಜಯ ಜಯಿಸು ಮಹಿಷನನ್ನು ಜಯ ನಮೋ ಜಗದೀಶಯನು ತಲಿ ಜಯ ರಮಣಿ ಕರಮೋಗಿ ಜಯ ಜಯವನ್ನು ತನಗೆ ತರುಚಿದಾನ ಆತ್ಮಗುರುವರನ ಚಿದಾನಂದ ಆತ್ಮಗುರುವರನ ಎಂಬಲ್ಲಿಗೆ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಗ ಚರಣಮಧ್ವರೇ ಪಸ್ಸೆ ಚಿದಾನಂದವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಮಹಿಷಾಸುರ ಸೈನ್ಯ ವಧೋ ನಾಮ ಚತುರ್ಥಾಧ್ಯಾಯ ಸಂಪೂರ್ಣಂ. ಶಿವಸಾಂಬಯೇ ನಮಃ ಪಾರ್ವತಿಪತೇ ಶಿವ ಮಹಾದೇವ. ಚತುರ್ವಿಧ ಫಲಪುರುಷಾರ್ಥ ಜಪೇ ವಿದುಃ ರಾಮಂ ವಿಷ್ಣಾಭ್ಯಾಂ ನಮಃ ಹಿಂತರ್ಜನೇಭ್ಯಾಂ ನಮಃ ರೋಂ ಮಧ್ಯಮಾಭ್ಯಾಂ ನಮಃ ಹೇಮನಾಂಕಾಭ್ಯಾಂ ನಮಃ ರಾಂ ಕನಿಷ್ಠಿಕಾಭ್ಯಾಂ ನಮಃ ರಕ್ತರತನಕರಪೃಷ್ಠಾಭ್ಯಾಂ ನಮಃ ರಾಂ ಹೃದಯಾಯ ನಮಃ ಹ್ರೀಂ ಶಿರಸೇ ಸ್ವಾಹ ರೋಂ ಶಿಖಾಯ ವಷಟ ರೈಂ ಕವಚಾಯ ಹುಂ ರಾಂ ನೇತ್ರತ್ರಯಾಯ ವಷಡಃ ರಾಸ್ತ್ರಾಯ ಪಟೈದಶ್ವಿನ್ಯನ್ಯಾಸ ಓಂ ಯಂ ಹ್ರಂ ಈಶಾನಾಯ ನಮಃ ಸರಸೇ ಓಂ ವಾಂ ಹ್ರೀಂ ತತ್ಪುರುಷಾಯ ನಮಃ ಮುಖೆ ಓಂ ಶ್ರೀಂ ಹ್ರೂಂ ಅಘೋರಾಯ ನಮಃ ಹೃದಯೇ ಓಂ ಮಂ ಹ್ರೀಂ ವಾಮದೇವಾಯ ನಮಃ ಗುಹ್ಯೇ ಓಂ ನಂ ರಾಂ ಸದ್ಯೋಜಾತಾಯ ನಮಃ ಪಾದದ್ವಯೇ ಓಂ ಓಂ ರಹೈತಿ ಪಂಚಬ್ರಹ್ಮ ಮಂತ್ರೈರ್ದೇಹನ್ಯಾಸ ಕುರ್ಯಾತ್ತ ಓಂ ಭೂರ್ಭುವಸ್ವಃ ಪೂರ್ವೇ ಪ್ರಥಮನಾಸಶ್ಚ ಆಗ್ನೇಯಂ ತ್ರಿಪುರಂದಕ ದಕ್ಷಿಣೇ ಕಾಲನಾಶಶ್ಚ ನೈಋತ್ಯಂ ಸರ್ಪಭೂಷಣ ಪಶ್ಚಿಮೇ ವಾಮದೇವಶ್ಚ ವಾಯುವ್ಯಾಂ ಕಾಮಸಂಹರ ಉತ್ತರೇ ಚ ವಿರೂಪಾಕ್ಷ ಈಶಾನ್ಯಮೀಶ್ವರಸ್ತಥಾ ಆಕಾಶೇ ವ್ಯೋಮಕೇಶಶ್ಚ ಪಾತಾಳೇ ಜಗತ್ಪತಿಃ ದಿಗ್ಬಂಧನಂ ಕುರ್ಯಾತ್ತ ಓಂ ಮೃತ್ಯುಂಜಯಂ ಜಟಾಜೂಟಚಂದ್ರಾರ್ಕ ಸಹಸ್ರಕೋಟಿಪ್ರಕಾಶಂ ಕಾಮದಹನಂ ಪಂಚಾನನಂ ನೀಲಕಂಠತ್ರಿನೇತ್ರದಶಭುಜಪಾಶಾಂಗುರಬರಹೃತ್ರಿಶೂಲವಜ್ರಖಡ್ಗದಮೃಗಗಂಟಾಕಟ್ವಾಂಗ ಸಹಿತಮವಯಹಸ್तं ನಾಗಾಭರಣಮನೇಕದಿವ್ಯತೇಜೋಮಯಮೇತಾದೃಶಲಕ್ಷಣಲಕ್ಷಿतं ಪರಶುರಂ ಧ್ಯಾಯೇತ್ತ ಕಥಾಘೋರಮಹಾಮಂತ್ರಜಪಂ ಕುರ್ಯಾತ್ತ ಓಂ ಪ್ರಸ್ಫುರಸ್ಫುರ ಘೋರ ಘೋರತನತನ ರೂಪ ಜಟ ಜಟ ಭೃಜಟ ಭೃಜಟ ಕಹ ಕಹ ಓಂ ಬಂಧ ಬಂಧ ಘಾತಯ ಘಾತಯ
मृत्युञ्जय त्र्यम्बक त्रिपुरान्तक मां रक्ष रक्ष महामृत्युभयं नाशय नाशय हस्तपादकुक्षनेत्र शिरोव्याधिभयं विनाशय विनाशय सर्वाङ्गरोगभयमुत्सन्दय सर्वग्रहपीडां निवारय निवारय शीतोष्णपित्तस्ते महादन्तनासिकद्रौष्ट्रवादीं नाशय नाशय नानाशस्त्रपरशुराङ्कुशपाशखड्गभयं चिन्त्य चिन्त्य मार्गभयं दुर्गभयं धनभयं विषभयं शमय शमय कलितुर्गव्याघ्रसिंहादिनानाटूरं मृगभयं विनाशय विनाशय सर्वभूतप्रेतपिशाच ब्रह्मराक्षसान् सन्त्रासय अनन्तवासुकदक्षिताकोटकशङ्खपालजय पद्मादिसर्वभयं नाशय नाशय शरमन्त्र परमन्त्र परकुटल परविद्याचेतनं विद्रावय विद्रावय मम शत्रून्मुच्चाटय मुच्चाटय ममाभयं कुरु कुरु नरकभयान् मामुद्धरोद्धर मृत्युञ्जय कवचेन मायाच्छादय छादय कालान्तकमृत्युञ्जय परशिव नमस्ते नमस्ते नमः फलश्रुते मृत्युञ्जयस्य कवचस्तोत्रमेतद्वराननेयः पुमान् पठ्यते सदा प्रदोषे चाद्ररात्रे वा प्रभाते शुभवासरे अयने ग्रहणे काले अमायां विषमे तिथौ जुरापस्मारकुष्ठादिदावज्वरनिवारणं वित्तार्ति लभते वित्तं पुत्रार्ति पुत्रसम्पदं ज्ञानार्ति लभते ज्ञानं मोक्षार्ति मोक्षमाप्नुयात् इति मृत्युञ्जय वज्रकवचस्तोत्रसमाप्तम् ಎನ್ನ ರಕ್ಷಿಸು ಬಂದ ಚನ್ನ ಶ್ರೀ ಗುರುಪಾದ ಮುನ್ನೊಂದು ಜನ್ಮದೋಳು ಪಡೆದ ಪಾದ ಹರಿಣೇತ್ರ ಕಮಲವನ್ನು ಧರಿಸ ಸ್ಮರಿಸಿದ ಪಾದ ಸರಸಜೋದ್ಭವಗೆ ಬರವಿತ್ತ ಪಾದ ಸುರಮನುಗಳ ಬಿಡದೆ ಪೂಜಿಸಿದ ಪಾದ ಪರಮ ಪರತರ ಪಾದ ಬರಿದ ಪಾದ ಮಂದಾರಗಿರಿಯಲ್ಲಿ ಮಹೋಕ್ತ ಮಾಡಿದ ಪಾದ ಅಂಬಿಕಾಸುರನದೆಯ ತುಳಿದ ಪಾದ ನಂದಿನೇರಿದ ಪಾದ ಇಂದು ಶೋಭಿತ ಪಾದ ಸಿಂಧು ಬಲ್ಲಾಳ ವಂದನೆಯ ಪಾದ ದುರುಳರಾವಣನ ಶಿರವ ಧರಣೆ ಗೊತ್ತಿದ ಪಾದ ಎನ್ನ ಶರವಣೋಗರಗೊಂಡ ಸೌರ್ಯಗೊಂಡ ಪಾದ ಸಿರಿಯಾಳನ ಮಗನ ಕೊರಳ ಕೊಯಿಸಿದ ಪಾದ ಕುಂಬಾರನ ಮುಂದೆ ಕುಣಿದ ಪಾದ ಬಸವಾದಿ ಪ್ರಮತರು ಹರ್ಷ ತಾಳಿದ ಪಾದ ವಸುಧಿಯೋಳಿ ಪಾದದ ಸರಯ್ಯ ದಾಸಯ್ಯ ಪಿಡಿದ ಮೋಹದ ಪಾದ ದಶದಿಕ್ಕಿಗೆ ಸಮವಲ್ಲದ ಪಾದ ಎನ್ನಯ್ಯ ನಾಗಯ್ಯ ಸ್ಮರಣೆಗಿರುವ ಪಾದ ಹೊಣ್ಣ ತಂದೆಗಳು ನಂಬಿದಂತಹ ಪಾದ ಚೆನ್ನಯ್ಯ ಮುಕ್ತಿ ತೋರಿದ ಪಾದ ಇನ್ನುಳಿದ ಗನಕ್ಕೆಲ್ಲ ಐಕ್ಯ ಪಾದ ನೀಲಲೋಚನೆಯ ಗಂಗಮ್ಮನ್ನಲಿಸಿದ ಪಾದ ಬಾಲಮ್ಮಯ ಮಗನ ಪಾದ ಮೇಲಾದ ಶರಣರು ಮೊಳಕೆ ಮೆಚ್ಚುವ ಪಾದ ನಾಲ್ಕು ಪದಗಳು ಮೀರಿದಂತಹ ಪಾದ ಇಷ್ಟಲಿಂಗದ ಪಾದ ಶ್ರೇಷ್ಠ ಸದ್ಗುರು ಪಾದ ಮುಟ್ಟಿಯರುಗುವ ಜಂಗಮರ ಪಾದ ಅಷ್ಟಾವರ್ಣದ ಪಾದ ಷಡಸ್ಥಲ ಶಿವಪಾದ ನಿಷ್ಠವಂತರ ಪಂಚಪುರುಷರ ಪಾದ ಪನ್ನೇರು ಗಂಧಾಕ್ಷತೆಯ ಪರಿಮಳದ ಪಾದ ಪರಿಪರಿಯ ಪುಷ್ಪ ಸಂಭ್ರಮದ ಪಾದ ಧೂಪ ಅರ್ಪಿತ ಪಾದ ದೀಪ ಬೆಳಗುವ ಪಾದ ಉಪಕರಣ ಸ್ತೋತ್ರಕ್ಕೆ ಒಪ್ಪಿತ್ತು ಪಾದ ನಾದ ಬಿಂದುಗಳಾತೀತ ಮಹತ್ವದ ಪಾದ ಭೇರಿ ಭೇರಿ ಚಕ್ರೋಡಗದ ಪಾದ ಶೋಭಿಸುವ ಲಿಂಗಾಂಗ ತೃಪ್ತಿಯ ರುಗಿನ ಪಾದ ಸದಮಳ ಜ್ಞಾನದೋಳ್ ಸುಳಿದ ಪಾದ ಕರುಣ ಪ್ರಸಾದವನ್ನು ರುಚಿಗುಂಬುವ ಪಾದ ಪರಿವಸ್ತ್ರಾಭರಣ ಪರಿಪೂರ್ಣ ಪಾದ ನಿರುತದಿ ಬೆಳ್ಳೆವ ಸರಿಗೊಂಡ ಪಾದ ಹರುಷಾಬ್ದಿಯೊಳೆನ್ನ ಮನಮೊಳಗಿಸಿದ ಪಾದ ಎನ್ನ ರಕ್ಷಿಸು ಬಂದ ಚನ್ನ ಶ್ರೀ ಗುರುಪಾದ ಮುನ್ನೊಂದು ಜನ್ಮದೋಳ್ ಪಡೆದ ಪಾದ ಎನ್ನ ರಕ್ಷಿಸು ಬಂದ ಚನ್ನ ಶ್ರೀ ಗುರುಪಾದ ಮುನ್ನೊಂದು ಜನ್ಮದೋಳ್ ಪಡೆದ ಪಾದ ಐಗಿರಿ ನಂದಿನಿ ನಂದಿತ ಮೇದಿನಿ ಸ್ಕಂಧ ವಿನೋದಿನಿ ನಂದಿನುತೆ ಗಿರಿವರವಿಂದ ಶಿರೋದಿನಿ ವಾಸಿನಿ ಶಂಭು ವಿಲಾಸಿನಿ ವಿಶ್ವನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭಕ್ತ ಜನಾವಳಿ ಕಲ್ಪಲತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ
रम्यकपर्दिनि शैलसुते ऐ निजहुङ्कृतिमात्र निराकृति धूम्रविलोचने धूलिकृते समरविशोषित शोणितबीजसमुद्भव शोणितबीजलते पदयुत शुम्भ निशुम्भ महावतर्पितभूतपिशाचतते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब कदम्ब वनप्रियवासिनि भोदरते शिखरि शिरोमणि तुंग हिमालय सौधर्जालय मुद्गते मधु मधुरे मधुकैटभगज्झट भयान्वित विष्णुनुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ऐ गणघोषिणि दुग्धर्षिणि दुर्मुखदर्शिनि पोषरते त्रिभुवनपोषिणि शङ्करतोषिणि कल्मषकर्षिणि तोषरते तनुजविपेषिणि दुर्मददूषिणि मङ्गलवेशिनि सुहृते जय जय हे महिषासुरमर्दिनि रम्यकपर्दिनि शैलसुते ऐ गणदानवमण्डलरुण्डसुमण्डलमण्डितमज्जयुते त्रिभुजगण्डविदारणचण्डपराक्रमशौण्डवृगाधिपते निजभुजदण्डविपाटितमुण्डनिवारितचण्डपटाधिपते जय जय हे महिषासुरमर्दिनि रम्यकपर्दिनि शैलसुते जय जय हे